ತಸ್ಯೈದಿಶೆ ಸತತಮಂಜಲಿರೇಷ ನಿತ್ಯಂ ಪ್ರಕ್ಷಿಪ್ಯತೆ ಮುಖರಿತಾಲಿಯುತಪ್ರಸೂನೈಃ ಜಾಗರ್ತಿ ಯತ್ರ ಭಗವಾನ್ ಗುರುಚಕ್ರವರ್ತಿ ಸೃಷ್ಟಿಸ್ಥಿತಿಪ್ರಲಯಕೇಲಿಷು ನಿತ್ಯಸಾಕ್ಷಿ. ನಮೋಸ್ತು ಗುರವೇ ತಸ್ಮೈ ಯೇನ ವೇದಾಃ ಸುರಕ್ಷಿತಾಃ ಯೇನ ಭಾರತದೇಶೋಯಂ ಏಕಸೂತ್ರೀಕೃತಸ್ವಯಂ. ಶ್ರೀಮನ್ ಮಹಾಸನ್ನಿಧಾನಗಳವರ ಶ್ರೀಮತ್ ಸನ್ನಿಧಾನಗಳವರ ಚರಣಕಮಲಗಳಿಗೆ ಪುಡಮಡ್ತ ಹಾಸನದ ಎಲ್ಲ ಅಧ್ಯಾತ್ಮ ಪ್ರಣಯಿಗಳೇ, ಭಗವತ್ಪಾದರ ತತ್ವಗಳು ಬದುಕಿಗೆ ಹೇಗೆ, ನಿತ್ಯದ ಬದುಕಿಗೆ ಅಂದರೆ ಸಾಮಾನ್ಯ ಬದುಕಿಗೆ, ನಮ್ಮಂತೆ ಲೌಕಿಕದ ಆಶೋತ್ತರಗಳನ್ನು ಇಟ್ಟುಕೊಂಡು ಬದುಕುವ ಬದುಕಿಗೆ ಮಾರ್ಗದರ್ಶಕ ಅನ್ನುವ ಹಿನ್ನೆಲೆಯಲ್ಲಿ ಮಾತುಗಳನ್ನು ನೆನಪಿಸಿಕೊಳ್ತಾ ಇದ್ದೆ. ಅಧ್ಯಾತ್ಮ ಅಂತ ಅಂದ ಕೂಡಲೇ, ವೇದಾಂತ ಅಂತ ಅಂದ ಕೂಡಲೇ, ಅದರಲ್ಲೂ ಅದ್ವೈತ ಅಂತ ಅಂದ ಕೂಡಲೇ ನಮಗಲ್ಲ ಅಂತ ಕೈಬಿಟ್ಟಿರೋದೇ ಹೆಚ್ಚು. ಎರಡು ತರಹದಲ್ಲಾಯ್ತದು. ಒಂದು, ಅದರ ಶಾಸ್ತ್ರೀಯ ಪ್ರಕ್ರಿಯೆ ಅಂತ ಅಂದಾಗ ಅದು ಬಹಳ ಕ್ಲಿಷ್ಟ ಆಯಿತು, ಹಾಗಾಗಿ ಅದಕ್ಕೆ ಕೆಲವರು ಹೋಗಲೇ ಇಲ್ಲ. ಇನ್ನು ಆ ಅಧ್ಯಾತ್ಮ ಅಂತ ಹೊರಗಡೆಯಿಂದ ನೋಡ್ತಾ ಹೋದವರಿಗೆ ಕೂಡ ಅದನ್ನು ಕಬ್ಬಿಣದ ಕಡಲೆ ಆಯಿತು, ಅರಗಿಸಿಕೊಳ್ಳೋದು ಕಷ್ಟ ಆಯಿತು ಅಂತ. ಆದರೆ ವಾಸ್ತವವಾಗಿ ಅದರಲ್ಲಿ ಎರಡೂ ಬದುಕಿಗೆ ಬೇಕಾದ್ದು ಇತ್ತು, ಇದೆ ಅಂತ, ಇರಲೇಬೇಕು ಅಂತ. ಯಾಕೆಂದರೆ ಅಧ್ಯಾತ್ಮವನ್ನು ನಾವು ಅರ್ಥ ಮಾಡ್ಕೊಂಡಿದ್ದು ತಪ್ಪಾಗಿದೆ ಅಂತ ಕೃಷ್ಣ ಗೀತೆಯಲ್ಲೇ ಹೇಳ್ದ. ಕೃಷ್ಣ ಅರ್ಜುನನಿಗೆ ಉಪದೇಶ ಮಾಡುವಾಗ, ಈಗ ಅದಕ್ಕಿಂತ ಮೊದಲು ಹಾಗಿದ್ರೆ ಅರ್ಜುನನಿಗೆ ಗೊತ್ತಿರಲಿಲ್ವಾ, ಅಥವಾ ಆ ಕಾಲಕ್ಕೆ ಅದೊಂದು ವಿದ್ಯೆಯೇ ಗೊತ್ತಿರಲಿಲ್ವಾ ಅಂತಂದರೆ ಏನು ಹೇಳಬೇಕು? ನಮಗಿಂತ ದಡ್ಡರವರು ಅಂತ ಹೇಳಬೇಕಾಗತ್ತೆ ಆ ಕಾಲದವರು. ಕೃಷ್ಣ ಇದಂ ಪ್ರಥಮವಾಗಿ ಅಂದರೆ ಹೊಸತಾಗಿ ಅದನ್ನು ಹೇಳ್ದ ಆ ತತ್ವಗಳನ್ನು. ಅಂದರೆ ಆಗ ಹೇಗೆ ಅದು ನಶಿಸಿ ಹೋಗಿತ್ತು ಅಂತ. ವಾಸ್ತವವಾಗಿ ಅದು ನಶಿಸಿ ಹೋಗಿತ್ತು ಅಂತ ಅಲ್ಲ, ಆದರೆ ಆ ಸಮನ್ವಯ ಇದೆಯಲ್ಲ, ಸಮನ್ವಯದ ಭಾಗ ಹೋಗಿತ್ತು ಅಂತಲೇ ಅರ್ಥ ಮಾಡ್ಕೋಬೇಕು. ಯಾಕೆಂದರೆ ಆತ್ಮದ ಸ್ವರೂಪ ಹೇಳ್ತಾನೆ ಅವನು. ಹಾಗಿದ್ರೆ ಆತ್ಮದ ಸ್ವರೂಪ ಹೀಗೆ ಅನ್ನೋದೇ ಗೊತ್ತಿಲ್ಲದ ಭೌತಿಕವಾದಿಗಳಾಗಿ ಬಿಟ್ಟಿದ್ರ ಅವರೆಲ್ಲ. ಈಗ ಅರ್ಜುನ ಮಹಾನ್ ವಿದ್ವಾಂಸ, ಗುರುಕುಲಗಳಲ್ಲಿ ಏನನ್ನು ಕಲಿಸಿದ್ರ ಹಾಗಿದ್ರೆ ಅಂತ ಪ್ರಶ್ನೆ ಬರುತ್ತೆ ಅಂತ. ಕೃಷ್ಣ ಸಮನ್ವಯ ಮಾಡಿಕೊಟ್ಟಿದ್ದು ನಿನ್ನ ಬದುಕಿಗೆ ಅಧ್ಯಾತ್ಮ ಅನ್ನೋದು ಉಪಯುಕ್ತ ಅಂತಲೇ ಅಂತ. ಅಧ್ಯಾತ್ಮವನ್ನು ಹೇಳ್ತಾ ಹೇಳ್ತಾ ಅವನು ಬಿಡಿಸಿದ್ದು ಯಾವುದನ್ನ ಅಂದರೆ, ಯಾವ ಜಡಕ್ಕನ್ನು ಬಿಡಿಸಿದ, ಯಾವ ಗಂಟನ್ನು ಬಿಡಿಸಿದ ಅಂದರೆ ಅರ್ಜುನನಿಗಿದ್ದ ಭೌತಿಕದ ಸಮಸ್ಯೆಯನ್ನೇ ಪರಿಹಾರ ಮಾಡಿದ್ದವನು. ನಾನು ಸಾಧನೆ ಮಾಡಬೇಕು, ತಪಸ್ಸು ಮಾಡಬೇಕು, ಮುಕ್ತಿಗಾಗಿ ಪ್ರಯತ್ನಿಸ್ತೀನಿ, ಕೃಷ್ಣ ಮಾರ್ಗದರ್ಶನ ಮಾಡು ಅಂತ ಅರ್ಜುನ ಕೇಳಿದ್ದಲ್ಲ, ಯುದ್ಧ ಅಂತ. ಅಂದರೆ ಅದು ಅತ್ಯಂತ ಲೌಕಿಕ ಸಂಗತಿ ಅಂತಲೇ ಹೇಳಬೇಕದನ್ನು. ಆ ಹೊತ್ತು ಬಂದಾಗ ಕೃಷ್ಣ ಅಧ್ಯಾತ್ಮದ ಮಾತನಾಡಿದ. ಎಷ್ಟು ವಿಚಿತ್ರವಾಗಿದೆ ಅಂದರೆ, ಕೃಷ್ಣ ಅಧ್ಯಾತ್ಮದ ಮಾತನಾಡ್ತಾ ಯುದ್ಧ ಮಾಡು ಅಂತ ಹೇಳ್ತಾನೆ, ಅಧ್ಯಾತ್ಮದ ಮಾತನಾಡ್ತಾ. ಸಮಸ್ಯೆ ಇರೋದು ಯುದ್ಧದ್ದು. ನನ್ನವರು ಎದುರಿಗಿದ್ದಾರೆ, ಹಾಗಾಗಿ ನಾನು ಯುದ್ಧ ಮಾಡಲಾರೆ ಅಂತ ಅರ್ಜುನ ಹೇಳಿದ್ದು. ಈ ಸಮಸ್ಯೆ ಅಧ್ಯಾತ್ಮದ ಭೌತಿಕದ್ದ ಅಂದರೆ ಭೌತಿಕದ ಸಮಸ್ಯೆ ಅಲ್ವಾ ಅದು? ಯಾಕೆ ಅಂದರೆ ಅಧ್ಯಾತ್ಮದ ಮಾತನಾಡ್ತಾ ಬಂದರೆ ಯಾರು ತಂದೆ, ಯಾರು ಮಗ, ಯಾರು ಗಂಡ, ಯಾರು ಹೆಂಡತಿ ಅಂತ ಹೊರಟೋಗುತ್ತದು. ಭೌತಿಕದ ಸಮಸ್ಯೆಯನ್ನು ಪರಿಹರಿಸೋದಕ್ಕೆ ಅಲ್ಲಿಗೆ ಹೋಗಿ ಅಲ್ಲಿಂದ ಬಂದು ಜ್ಞಾನಯೋಗವನ್ನು ಹೇಳಿ, ಭಕ್ತಿಯೋಗವನ್ನು ಹೇಳಿ, ಕರ್ಮಯೋಗಕ್ಕೆ ತಂದು ನಿಲ್ಲಿಸಿ ಜ್ಞಾನಯೋಗದ ಶ್ರೇಷ್ಠತೆಯನ್ನೂ ಪ್ರತಿಪಾದಿಸ್ತಾ ಕೊನೆಗೆ ತಸ್ಮಾತ್ ಯುದ್ಧಸ್ವ ಭಾರತ ಅಂತ ಮುಗಿಸ್ತಾನೆ. 16 ಸಲ ಮಾತನ್ನು ಹೇಳ್ತಾನೆ ಕೃಷ್ಣ. ಹೇಳೋದು ಅಧ್ಯಾತ್ಮವನ್ನು,
ತಸ್ಮಾತ್ ಯುದ್ಧಸ್ವ ಭಾರತ. ಇದಕ್ಕೂ ಅದಕ್ಕೂ ಒಂದು ಲಿಂಕ್ ಇದೆ, ಕನೆಕ್ಷನ್ ಇದೆ, ಎರಡು ಬೇರೆ ಬೇರೆ ಅಲ್ಲ ಅಂತ. ಅಧ್ಯಾತ್ಮವನ್ನೇ ಸಾಧಿಸುವ ಒಂದು ಕ್ರಮ ಇದೆ, ಅದು ಬೇರೆ, ಸನ್ಯಾಸದ ಕ್ರಮ. ನಿವೃತ್ತಿ ಮಾರ್ಗ ಅಂತ ಹೆಸರು ಅದಕ್ಕೆ. ಪ್ರವೃತ್ತಿ ಮಾರ್ಗ ಅಂತ ಒಂದಿದೆ, ನಾವು ಬದುಕ್ತಾ ಇರುವ ವಿಧಾನ. ನಾವೆಲ್ಲವನ್ನ ಕಟ್ಟಿಕೊಂಡು ಬದುಕ್ತಾ ಇವಿ, ಎಲ್ಲವನ್ನ ಕಳಚಿಕೊಂಡು ಬದುಕೋದೊಂದು, ಅದು ನಿವೃತ್ತಿ ಮಾರ್ಗ. ಇಲ್ಲ, ಎಲ್ಲವನ್ನ ಕಟ್ಟಿಕೊಳ್ತೀವಿ, ನಮ್ಮ ಎದುರು ಇರುವ ಎಲ್ಲ ಸಂಗತಿಗಳನ್ನು ಜೋಡಿಸಿಕೊಳ್ತೀವಿ ಬದುಕಿನೊಂದಿಗೆ. ಹಾಗಿದ್ರೆ ನೀನು ಚ್ಯುತನಾಗಿ ಬಿಟ್ಯಾ, ನೀನು ಆ ಸಾಧನೆಗೆ ಅನರ್ಹನಾಗಿ ಬಿಟ್ಯಾ ಅಂದರೆ ಅವರು ಆ ಭಾಷೆಗೆ ಬಳಸಿದ್ದು ಪ್ರವೃತ್ತಿ ಮಾರ್ಗ ಅಂತ. ಎರಡು ಕಡೆಗಿರುವ ಶಬ್ದ ಏನು? ಮಾರ್ಗ ಅಂತ, ದಾರಿ. ನಿವೃತ್ತಿಯೂ ಒಂದು ದಾರಿ, ಪ್ರವೃತ್ತಿಯೂ ಒಂದು ದಾರಿ ಅಂತ. ಅಂದರೆ ನೀನು ವಿವಾಹವಾಗೋದಿಲ್ಲ, ಸನ್ಯಾಸಿ ಆಗ್ತೀನಿ ಅಂತ ಅಂದರೆ ಅಧ್ಯಾತ್ಮದ ದಾರಿಯಲ್ಲಿದ್ದಿ. ನಾನು ಮದುವೆ ಆಗ್ತೀನಿ ಅಂದರೆ ಅಧ್ಯಾತ್ಮದ ದಾರಿಯಲ್ಲಿದ್ದಿ. ಯಾಕೆ? ಪ್ರವೃತ್ತಿಯು ಮಾರ್ಗ ಆಯ್ತಲ್ಲ, ಮಾರ್ಗ ಆಗಬೇಕಲ್ಲ ಅಂತ ಅಂದಾಗ ಇಲ್ಲಿಯದ್ದನ್ನು ಬಿಟ್ಟದ್ದಲ್ಲ ಅಂತ ಮಾತಾಡ್ತಾ ಇರೋದು. ಇಂಥ ಗೀತೆಗೆ ವ್ಯಾಖ್ಯಾನ ಬರದ, ಭಾಷ್ಯ ಬರದ, ಇಂಥ ಭಗವದ್ಗೀತೆಯ ಮೂಲಕ ಯಾವುದು ಜೀವನ ತತ್ವ ಅಂತ ಹೇಳಿದ ಶಂಕರ ಭಗವತ್ಪಾದರ ಆಶಯ ಕೂಡ ಅದೇ ಆಗಿದೆ ಅಂತ ಅರ್ಥ ಮಾಡಿಕೊಳ್ಬೇಕು ಅಂತ. ಹಾಗಾಗಿ ಅವರು ಇಲ್ಲಿ ಹೇಳುವಾಗ ಎರಡನ್ನೂ ಹೇಳ್ತಾ ಹೋಗ್ತಾರೆ. ನೆನ್ನೆವರೆಗೆ ನೋಡಿದ್ವಿ ನಾವು, ಇಲ್ಲಿಯದ್ದೇ ಕಥೆ ಹೇಳಿದ್ರು, ಪಾಪೋಗ ಪರಿಧೂಯತ ಅನ್ನುವವರೆಗೆ. ಅದು ಹೇಳ್ತಾರೆ ಅಂದರೆ ಅಲ್ಲಿಯವರೆಗೇನಿದೆ, ಪಾಪೋಗ ಪರಿಧೂಯತ ಅನ್ನುವವರೆಗೇನಿದೆ, ಎಲ್ಲ ಭೌತಿಕದ ಬದುಕಿನ ಅಂಶಗಳೇ ಇಲ್ಲಿ ಕ್ರಿಯೆ ಮಾಡು. ಕ್ರಿಯೆ ಹಿಂದೊಂದು ಭಾವ ಬೇರೆ ಇರಲಿ ಅಂತ ಹೇಳ್ತಾ ಹೋದರು. ಕ್ರಿಯೆ ಬೇಡ ಅಂತ ಹೇಳಲಿಲ್ಲ, ಕ್ರಿಯೆಯ ಫಲವನ್ನು ಉಣ್ಣಬೇಡ ಅಂತ ಹೇಳಲಿಲ್ಲ. ಅದಾದ ಮೇಲೆ ಅದರ ಜೊತೆಗೆ ಸೇರಿಸ್ತಾರೆ ಭವಸುಖೆ ದೋಷವನುಸಂಧೀಯತ. ಭವ ಅಂದರೆ ಇದು ಯಾವುದು ಉಂಟಾಗಿದೆಯೋ ಅದು, ಭವತಿ ಉಂಟಾಗಿದೆ. ಭವಸುಖೆ, ಇದನ್ನು ಸುಖ ಅಂತ ಕರೀತಾರೆ ಶಂಕರ ಭಗವತ್ಪಾದರು. ಶಬ್ದ ಎಷ್ಟು ಚೆನ್ನಾಗಿದೆ ಅಂದರೆ, ಭವಬಂಧನ ಅಂತ ಕರೆದ ಅಭ್ಯಾಸ ಅಲ್ವಾ ಎಲ್ಲ ಕಡೆಗೆ. ವೇದಾಂತದ ಮಾತನಾಡುವವರೆಲ್ಲ ಭವ ಅಂತ ಅಂದ ಕೂಡಲೇ ಜೊತೆಗೆ ಸೇರಿಸುವ ಪದ ಯಾವುದು? ಬಂಧನ ಅಂತ. ಭಗವತ್ಪಾದರು ಭವಸುಖ ಅಂತ ಕರೀತಾರೆ. ಅಲ್ಲೊಂದು ಸೌಖ್ಯ ಇದೆ, ಸುಖ ಇದೆ, ಇಲ್ಲ ಅಂತಲ್ಲ. ಆದರೆ ಆ ಸುಖದಲ್ಲಿ ದೋಷ ಇದೆ. ಭವದ ಸುಖ ಇದೆಯಲ್ಲ, ಅದರಲ್ಲಿ ದೋಷ ಇದೆ. ಆ ದೋಷವನ್ನು ಅನುಸಂಧಾನ ಮಾಡು. ಅಂದರೆ ಭವ ಸುಖವನ್ನು ಅನುಭವಿಸಬೇಡ ಅಂತಲ್ಲ ಅವ್ರು ಹೇಳ್ತಾ ಇರೋದು, ಅನುಭವಿಸು. ಗೊತ್ತಿರಲಿ ಅದರಲ್ಲಿ ದೋಷ ಇದೆ ಅಂತ ಗೊತ್ತಿರಲಿ. ಏನು ದೋಷ ಇದೆ ಅದರಲ್ಲಿ ಅಂತ ಕೇಳಿದರೆ, ಪ್ರಮುಖವಾದ ದೋಷ ಅಂತ ಅಂದರೆ ಒಂದೇ, ಅದು ಶಾಶ್ವತ ಅಲ್ಲ ಅಂತ. ಈ ಶಾಶ್ವತ ಅಶಾಶ್ವತ ಅಂತ ಅಂದ ಕೂಡಲೇ ಭಯ ಆಗಿ ನಾವು ಅದನ್ನು ಬೇರೆ ಮಾಡಿಬಿಡ್ತೀವಿ. ವಾಸ್ತವವಾಗಿ ಈ ವೇದಾಂತ ನಮಗೂ ಗೊತ್ತಿದೆ, ಭವಸುಖ ಶಾಶ್ವತ ಅಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಹಾಗಾಗಿಯೇ ಬೆಳಗ್ಗೆ ತಿಂಡಿ ಮುಗಿದ ಕೂಡಲೇ ಮಧ್ಯಾಹ್ನದ ಅಡುಗೆ ತಯಾರಿ ಶುರುವಾಗ್ತಾ ಇದೆ. ಬೆಳಗ್ಗೆ ತಿಂಡಿ ತಿಂದಿದೆ, ಹೊಟ್ಟೆ ತುಂಬಿದೆ, ತೃಪ್ತಿಯಾಗಿದೆ ಅಂತ ಆದರೆ ಅದು ಆ ತೃಪ್ತಿ ಅನ್ನೋದು ಮಧ್ಯಾಹ್ನದವರೆಗೂ ವ್ಯಾಪಿಸತ್ತೆ ಅಂತೇನಾದರೂ ನಾವು ಅಂದುಕೊಂಡಿದ್ರೆ ಅಡುಗೆ ಸಿದ್ಧತೆನೇ ಮಾಡ್ತಾ ಇರಲಿಲ್ಲ. ಯಾಕೆ? ಕೈ ತೊಳೆದು ಕೂಡಲೇ ಮಧ್ಯಾಹ್ನಕ್ಕೇನು ಅಂತ ಗಂಡ ಕೇಳ್ತಾನೆ, ಹೆಂಡತಿ ಅದಕ್ಕಿಂತ ಮೊದಲೇ ಶುರು ಮಾಡಿರ್ತಾಳೆ ಮನೇಲಿ ತಯಾರಿಯನ್ನು. ಯಾಕೆ ಅಂದರೆ ಇದರ ತೃಪ್ತಿ ಇದೆಯಲ್ಲ, ಅದು ತಿಂದು ಮುಗಿಯುವ ಹೊತ್ತಿಗೆ ಮುಗಿದೋಯ್ತು ಅಂತ ಇಬ್ಬರಿಗೂ ಗೊತ್ತಿದೆ ಅಂತ. ನಮಗೆ ಗೊತ್ತಿಲ್ಲದ್ದೇನೂ ಅಲ್ಲ, ಎಲ್ಲವೂ ಹಾಗೆ ಅಂತ. ಅದು ಇರುವಷ್ಟೇ ಹೊತ್ತು. ಎಷ್ಟು ಕ್ಷಣಿಕ ಅದು ಅಂತ ಅಂದರೆ ಅದಕ್ಕಿಂತ ಸ್ವಲ್ಪ ಹೆಚ್ಚು ವ್ಯಾಪ್ತಿ ಇದೆ. ನಾವು ಆ ವ್ಯಾಪ್ತಿಯನ್ನು ನಾವೇ ಬಿಟ್ಟುಬಿಟ್ಟಿದ್ದೇವೆ ಅಂತ ನೆನಪಿಸಿಕೊಂಡ್ವಲ್ಲ. ಕಾಫಿಯನ್ನು ಎಷ್ಟೊತ್ತು ಎಂಜಾಯ್ ಮಾಡ್ತೇವೆ ಅಂದರೆ ಮೊದಲ ಸಲ ಬಾಯಿಗೆ ಬರುವವರೆಗೆ, ಮೊದಲ ಪರಿಮಳ ಮಾತ್ರ.
ಆಮೇಲೆ ನಾವು ಎಲ್ಲೋ ಹೊರಟು ಹೋಗಿ ಆಯಿತು ಅಂತ ಅದನ್ನು ಕುಡಿದಾದ ಮೇಲೂ ಒಂದಿಷ್ಟೊತ್ತು ನಾಲಿಗೆಯಲ್ಲಿರುತ್ತಲ್ಲ, ಅದನ್ನು ಆಸ್ವಾದನೆ ಮಾಡುವಷ್ಟಿದೆಯಾ ಅಂದರೆ ಆ ಕಾಫಿಗೆ ಅದರ ಸುಖಕ್ಕೆ ಅಷ್ಟು ವ್ಯಾಪ್ತಿ ಇದೆ. ನಾವು ಅದನ್ನು ತುಂಡು ಮಾಡ್ಕೊಂಡಿದ್ದೀವಿ, ಇನ್ನೂ ಸಣ್ಣ ಮಾಡ್ಕೊಂಡಿದ್ದೀವಿ ನಾವು. ಹಾಗಾಗಿ ಭವಸುಖದಲ್ಲಿ ಸುಖ ಇಲ್ಲ ಅಂತಲ್ಲ, ಶಾಶ್ವತ ಅಲ್ಲ. ಸುಖ ಬೇಕು ಅಂತ ಅಂದಾಗ, ಆಸ್ವಾದನೆ ಬೇಕು ಅಂತ ಅಂದಾಗ ಏನಾಗಿ ಬಿಡತ್ತೆ ಅಂತ ಅಂದರೆ, ಇದರಲ್ಲಿ ಇಷ್ಟು ಸಿಕ್ತು ಮುಗೀತು, ಹಾಗಿದ್ರೆ ಮತ್ತೆ ಸುಖ ಬೇಕು ಅಂತಂದಾಗ ಇನ್ನೊಂದು ಹುಡುಕು, ಇನ್ನೊಂದರಲ್ಲಿ ಹುಡುಕು, ಊಟದಲ್ಲಿ ಹುಡುಕು, ತಿಂಡಿಯಲ್ಲಿ ಹುಡುಕು, ವಿಶ್ವಾಸದಲ್ಲಿ ಹುಡುಕು, ಪ್ರೀತಿಯಲ್ಲಿ ಹುಡುಕು, ಹಣದಲ್ಲಿ ಹುಡುಕು, ಪ್ರಮೋಷನ್ನಲ್ಲಿ ಹುಡುಕು, ಏನೋ ಒಂದು ಯಾವುದೋ ಒಂದರಲ್ಲಿ ಹುಡುಕು ಅಂತ. ಹಾಗೆ ಒಂದಾದ ಮೇಲೆ ಒಂದು ಹೋಗ್ತಾ ಇರತ್ತಲ್ಲ ಸುಖದ ಅರಸುವಿಕೆ, ಎಂಡ್ಲೆಸ್ ಅಂತ. ಬಹಳ ಒಳ್ಳೆಯ ಉದಾಹರಣೆ, ನಿಮ್ಗೆಲ್ಲ ಎಷ್ಟು ಜನಕ್ಕೆ ಅಭ್ಯಾಸ ಇದೆಯೋ ಗೊತ್ತಿಲ್ಲ, ರೀಲ್ಸ್ ನೋಡುವ ಅಭ್ಯಾಸ. ಮುಗೀತು ಅಂತ ಒಂದಿದೆಯಾ ಅದರಲ್ಲಿ, ಅಲೆಗೂ ಸಮುದ್ರದ ಅಲೆಗೂ ಈ ಇನ್ಸ್ಟಾಗ್ರಾಮಿನ ರೀಲ್ಸಿಗೂ ಯಾವ ವ್ಯತ್ಯಾಸವೂ ಇಲ್ಲ. ಹಿಂಗಂತ ಇರೋದೆ, ಉಜ್ಜೋದೆ. ಮೊಬೈಲಿಗೆ ಏನಾಗುತ್ತೋ ಇಲ್ವಾ, ಈ ಬೆರಳಿದೆಯಲ್ಲ ಮುಂದೇನಾಗತ್ತೆ ಅಂತ ಗೊತ್ತಿಲ್ಲ. ಯಾಕೆ ಹಾಗೆ ಓಡ್ತಾ ಇದ್ದೀವಿ? ನಿಲ್ತಾ ಇಲ್ಲ ನೋಡಿ, ನಿಲ್ತಾ ಇಲ್ಲ. ಅದು ಎಲ್ಲಿವರೆಗೆ ಹೋಗಿದೆ ಅಂದರೆ, ಅದು ಜಾಸ್ತಿ ಎಲ್ಲ ಇರಲೇಬಾರದು, ಭಾಳ ಕಡಿಮೆ ಅಂತ. ಯೂಟ್ಯೂಬ್ಗಳಲ್ಲಿ ತುಂಬ ವಿಡಿಯೋ ಮಾಡ್ತೀನಲ್ಲ, ತುಂಬ ಜನ ಹೇಳ್ತಾರೆ ಸಣ್ಣ ಮಾಡಿ ಸರ್ ಅಂತ. ಗಂಟೆಗಳ ಪ್ರವಚನ ಹೋಗಿ ಅರ್ಧ ಗಂಟೆಗೆ ಬಂದು 20 ನಿಮಿಷಕ್ಕೆ ಬಂದರೆ ಅದು 10 ನಿಮಿಷಕ್ಕೆ ಮುಗಿಯೋ ಹಂಗಿದ್ರೆ ಜಾಸ್ತಿ ಜನ ನೋಡ್ತಾರೆ ಸರ್ ಅಂತ. ಅಂದರೆ ನಿಲ್ಲುವ ಅಭ್ಯಾಸವೇ ಬಿಟ್ಟು ಹೋಯಿತು ಅಂತ. ಅದು ದೋಷ ಅಂತ ಗೊತ್ತಾಗಲಿಲ್ಲ. ಭಗವತ್ಪಾದರು ಹೇಳಿದ್ದಿದನ್ನ ಅಂತ. ಭವದ ಸುಖದಲ್ಲೊಂದು ದೋಷ ಇದೆ, ಯಾವುದು ಅಂದರೆ ಕ್ಷಣಿಕತೆ. ಮುಗಿದು ಹೋಗತ್ತೆ ಅದು ಅಂತ. ಯಾಕೆ ಮುಗಿದು ಹೋಗತ್ತೆ? ಯಾಕೆ ಅಂದರೆ ಅದು ಭವ ಆಗಿದ್ರಿಂದ ಅಂತ. ಅದು ಉಂಟಾದದ್ದು, ಅದನ್ನು ಉಂಟು ಮಾಡಿದ್ದು, ಅದನ್ನು ಹುಟ್ಟಿಸಿದ್ದು. ಯಾವುದೆಲ್ಲ ಉಂಟಾಯಿತೋ ಅದು ಉಳಿಯೋಲ್ಲ. ಯಾಕೆ? ಅದು ಒಂದು ದಿನ ಹುಟ್ಟಿತಲ್ಲ, ಹುಟ್ಟಿತು ಅಂದರೆ ಅದು ಮುಕ್ತಾಯ ಆಗಲೇಬೇಕು. ಇದು ಆರಂಭವಾಯಿತು ಅಂತ ಅಂದರೆ ಅದು ಮುಕ್ತಾಯವಾಯಿತು ಅನ್ನುವ ಶಬ್ದ ಅದರ ಜೊತೆಗೆ ಸೇರ್ಕೊಂಡೇ ಇದೆ ಅಂತ. ಕಾಳಿದಾಸ ಬಹಳ ಚೆನ್ನಾಗಿರೋ ಒಂದು ಮಾತಾಡ್ತಾನೆ ರಘುವಂಶದಲ್ಲಿ. ಅಜನ ಇಂದುಮತಿ ಸತ್ತೋಗ್ತಾಳೆ, ಅಜನ ಪತ್ನಿ. ಆಗ ಮರಣಂ ಪ್ರಕೃತಿ ಶರೀರಿಣಾಂ ವಿಕೃತಿರ್ಜೀವಿತ ಮುಚ್ಯತೆ ಬುಧೈಹಿ. ಸಾವು ಸಹಜ, ಬದುಕೇ ಅಸಹಜ ಅಂತ. ಸಾವು ಬಂದ ಕೂಡಲೇ ಏನೋ ಆಗೋಯ್ತು ಅಂತ ಒದ್ದಾಡ್ತೀವಿ. ವಾಸ್ತವವಾಗಿ ಸಹಜವಾದದ್ದು ಅದು. ಜೀವಿತ ಇದೆಯಲ್ಲ, ಇದು ವಿಕೃತಿ ಅಂತ. ವಿಕೃತಿ ಅಂದರೆ ಕನ್ನಡದ ವಿಕೃತಿ ಅನ್ನೋ ಅರ್ಥ ಅಲ್ಲ, ವೇದಾಂತದ ಭಾಷೆಯ ವಿಕೃತಿ ಅದು. ವಿಕಾರ ವಿಕೃತಿ ಅಂತ ಅಂದರೆ ಆದದ್ದು ಅಂತ ಅಷ್ಟೆ. ಬದುಕು ಆರಂಭ ಆಯಿತು, ಹಾಗಾಗಿ ಅದು ಮುಕ್ತಾಯ ಆಗಲೇಬೇಕು. ಬದುಕಿನ ಮುಕ್ತಾಯಕ್ಕೆ ಮರಣ ಅಂತ ಹೆಸರು. ಹಾಗಾಗಿ ಯಾವುದು ಆರಂಭ ಅಂತ ಆಯಿತೋ ಅದು ಮುಕ್ತಾಯ ಆಗತ್ತೆ ಅನ್ನೋದನ್ನು ಅನುಸಂಧಾನ ಮಾಡುವಂತ ಭಗವತ್ಪಾದರು ಹೇಳೋದು. ಅನುಸಂಧಾನ ಅಂದರೆ ಮತ್ತೆ ಮತ್ತೆ ಅದನ್ನು ನೆನಪಿಸಿಕೊಳ್ತಾ ಇರಬೇಕು ಅಂತ. ಗೊತ್ತಿದೆ, ಅಲ್ಲಿಗೆ ಮುಗಿಯೋಲ್ಲ. ಗೊತ್ತಿರೋದು ಮರೆತು ಹೋಗುತ್ತೆ. ಅರಿವಿಗೆ ನಾವು ಅರಿವು ಅನ್ನೋದು ಬರುತ್ತಲ್ಲ ನಮಗೆ, ಅದರಲ್ಲೊಂದು ಸಮಸ್ಯೆ ಏನಿದೆ ಅಂದರೆ, ಯಾವ ಅರಿವು ನಿಂತುಕೊಳ್ಳಲ್ಲ. ಅದು ನಿಂತುಕೊಳ್ಬೇಕು ಅಂದರೆ ಮತ್ತೆ ಮತ್ತೆ ಅಂತ ಹೊಂದಬೇಕು, ಪುನಃ ಪುನಃ ಅಂತ. ಯಾವುದನ್ನು ಮತ್ತೆ ಮತ್ತೆ ಓದ್ತೀವೋ ಅದು ನೆನಪಿರುತ್ತೆ, ಯಾವುದನ್ನು ಮತ್ತೆ ಮತ್ತೆ ನೋಡ್ತೀವೋ ಅದು ನೆನಪಿರುತ್ತೆ. ಯಾವುದೋ ಊರಿಗೆ ಹೋಗಿದ್ದೀವಿ, ರಸ್ತೆಯಲ್ಲಿ ದಾಟಿದ್ದೀವಿ, ಈ ರಸ್ತೆ ಮುದ್ರಿತ ಆಗಿದೆಯಾ ಮನಸ್ಸಿನಲ್ಲಿ ಅಂದರೆ ಇಲ್ಲ. ಆದರೆ ನಮ್ಮನೆ ಎದುರಿಗಿನ ರಸ್ತೆ, ನಮ್ಮೂರಿನ ರಸ್ತೆ ಅಚ್ಚೊತ್ತಿದೆ. ಯಾವುದಾದ್ಮೇಲೆ ಯಾವುದು ಅಂತ ಹೇಳಬಲ್ಲೆವು ನಾವು? ನಾವೇನು ಅದನ್ನು ಬರೆದಿಟ್ಕೊಂಡು ಕಂಠಪಾಠ ಮಾಡಿದ್ದೇವಾ? ಈ ಮನೆ ಆದಮೇಲೆ ಈ ಮನೆ, ಅದಾದಮೇಲೆ ಈ ಮರ ಇದೆ, ಇಲ್ಲಿ ತಿರುವು ಬರುತ್ತೆ, ಈ ಮನೆಯ ಬಣ್ಣ ಇದು ಇಲ್ಲ. ಅದು ಹೇಗೆ ಅಚ್ಚೊತ್ತಿತು? ಮತ್ತೆ ಮತ್ತೆ ನೋಡಿದ್ದೀವಿ, ಅದನ್ನು ಪದೇ ಪದೇ ನೋಡಿದ್ದೀವಿ ನಾವು ಅದನ್ನು.
ಯಾವ ಅರಿವು ಹಾಗೇನೆ ಅಂತ ಅದು ಮತ್ತೆ ಮತ್ತೆ ಬಂದಾಗ ದೃಢವಾಗ್ತಾ ಹೋಗುತ್ತೆ, ಮನಸ್ಸಿನಲ್ಲಿ ನಿಲ್ಲತ್ತೆ. ಭವದ ಸುಖದ ಅಶಾಶ್ವತತೆ ನಮಗೆ ಗೊತ್ತಿಲ್ಲದ್ದು ಅಂತ ಅಲ್ಲ, ಗೊತ್ತಾದಷ್ಟೇ ಬೇಗ ಮರೆತು ಬಿಡ್ತಾ ಇದ್ದೀವಿ. ಅದರಿಂದ ಅನುಸಂಧಾನ ಮಾಡ್ತಾ ಇರು. ಅಧ್ಯಾತ್ಮಕ್ಕಂತೂ ಇದು ಬಹಳ ದೊಡ್ಡ ದಾರಿ ಆಯ್ತಲ್ಲ. ನಮ್ಮ ನಿತ್ಯದ ಬದುಕಿಗೆ ಎಷ್ಟು ದೊಡ್ಡ ಕೊಡುಗೆ ಕೊಡುತ್ತೆ ಅಂತಂದರೆ ಇದು, ಅಂದರೆ ಇವತ್ತೊಂದು ಕ್ಷೇತ್ರ ಬಹಳ ವಿಸ್ತಾರವಾಗಿ ಬೆಳೀತಾ ಇದೆಯಲ್ಲ, ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂತ ಒಂದು. ಪರ್ಸನಾಲಿಟಿ ಡೆವಲಪ್ಮೆಂಟ್ ಇವತ್ತಿನ್ನೂ ಅದಕ್ಕಿನ್ನೂ ಹೊಸ ರೂಪ ಬಂತು, ಅದಕ್ಕೆ ಹಲವು ರೂಪಗಳು ಬಂದು. ಒಂದು ಸ್ಫೂರ್ತಿಯನ್ನು ತುಂಬೋದು ಅಂತ ಒಂದು ಬರುತ್ತಲ್ಲ, ಇದಕ್ಕಿಂತ ಸ್ಫೂರ್ತಿಯ ಮಾತುಗಳಿಲ್ಲ ಅಂತ. ಇವತ್ತಿನ ದೊಡ್ಡ ಸಮಸ್ಯೆಗಳೇನು? ಹತಾಶೆ ಮನುಷ್ಯನ ದೊಡ್ಡ ಸಮಸ್ಯೆ. ಆತ್ಮಹತ್ಯೆ ಯಾಕೆ ಮಾಡ್ಕೊಳ್ತಾ ಇದ್ದಾರೆ? ಹತಾಶೆಗೆ. ಮಕ್ಕಳು ಆತ್ಮಹತ್ಯೆ ಮಾಡ್ಕೊಳ್ತಾರೆ, ಪರೀಕ್ಷೆಯಲ್ಲಿ ಫೇಲ್ ಆದರೆ ಆತ್ಮಹತ್ಯೆ ಮಾಡ್ಕೊಳ್ತಾರೆ, ಯಾವುದ್ಯಾವುದಕ್ಕೂ ಆತ್ಮಹತ್ಯೆ ಮಾಡ್ಕೊಳ್ತಾರೆ. ನೆನ್ನೆ ನೋಡ್ತಾ ಇದ್ವಿ, ಅವನ್ಯಾರೋ ಗೋವಾದಲ್ಲೊಬ್ಬ ಯುವಕ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ಅವನೇನೋ ರಸ್ತೆಯಲ್ಲಿ ಕಸ ಹಾಕದಂತೆ ಇನ್ಯಾರೋ ಒಬ್ಬ ಅದನ್ನು ವಿಡಿಯೋ ಮಾಡ್ಕೊಂಡಿದ್ದಾನೆ, ಅದನ್ನು ಸೋಷಿಯಲ್ ಮೀಡಿಯಾಕ್ಕೆ ಹಾಕಿದ್ದಾನೆ, ವೈರಲ್ ಆಗಿದೆ. ಯಾರೋ ಕಂಪ್ಲೇಂಟ್ ಮಾಡಿದ್ದಾರೆ, ಇವನನ್ನು ವಿಚಾರಣೆಗೆ ಕರೆದಿದ್ದಾರೆ, ರಸ್ತೆಯಲ್ಲಿ ಯಾಕೆ ಕಸ ಎಸೆದೆ ಅಂತ. ಅವಮಾನ ತಾಳಲಾರದೆ ಗುಂಡು ಹೊಡ್ಕೊಂಡು ಸುತ್ತೋಗಿದ್ದಾನೆ. ಅಲ್ಲ, ಇದು ಒಂದು ಸಾಯೋಕ್ಕೆ ಕಾರಣವಾ ಅಂತ ನಮಗನ್ಸತ್ತೆ. ಆದರೆ ಈ ಹತಾಶೆ ಇದೆಯಲ್ಲ, ಆ ಪ್ರಮಾಣದಲ್ಲಿ ಕೆಲಸ ಮಾಡ್ತಾ ಇದೆ. ಅವನಿಗೆ ಏನು ಗೊತ್ತಿಲ್ಲ ಅಂದರೆ, ಒಳ್ಳೆಯದು ಹೇಗೆ, ಒಳ್ಳೆಯ ಹೆಸರು ಹೇಗೆ ಬಹಳ ಕಾಲ ನಿಲ್ಲೋಲ್ವೋ, ಕೆಟ್ಟ ಹೆಸರು ಬಹಳ ಕಾಲ ನಿಲ್ಲೋಲ್ಲ ಅಂತ ಅವನಿಗೆ ಗೊತ್ತಿಲ್ಲ. ಕೆಟ್ಟ ಹೆಸರು ಬಹಳ ಕಾಲ ನಿಂತಿದ್ರೆ ಈಗ ಬಹಳ ಜನ ಬದುಕೋದು ಕಷ್ಟ ಇತ್ತು. ಇದು ಗೊತ್ತಿಲ್ಲ ಅಂತ. ಈ ಹತಾಶೆ ಇದೆಯಲ್ಲ, ಏನೋ ಆಯಿತು, ಏನೋ ಮುಗಿದು ಹೋಯ್ತು ಅಂತ ಇದೀವಲ್ಲ, ಇಲ್ಲ ಎಲ್ಲವೂ ಮುಗಿಯತ್ತೆ ಅಂತ ಗೊತ್ತಿದ್ದಿದ್ರೆ, ಯಾವುದು ಎಲ್ಲವೂ ಅಂತಂದಾಗ ಈಗ ಅನುಭವಿಸ್ತಾ ಇರುವ ಸುಖಕ್ಕೂ ಒಂದು ಕೊನೆ ಇದೆ, ಈಗ ಅನುಭವಿಸ್ತಾ ಇರುವ ದುಃಖಕ್ಕೂ ಒಂದು ಕೊನೆ ಇದೆ ಅನ್ನೋದು ಅರ್ಥ ಮಾಡ್ಕೊಂಡಿದ್ರು ನಮ್ಮ ಹಿರಿಯರು. ತೀವ್ರವಾದ ಬಡತನ ಇರ್ತಾ ಇತ್ತು. ಒಂದು 2 ತಲೆಮಾರುಗಳ ಹಿಂದೆ ಏನಿತ್ತು ಅವ್ರ ಬದುಕಿನಲ್ಲಿ? ಅವತ್ತಿನ ಊಟ ಮುಗಿದ್ರೂ ಸಾಕು ಅನ್ನೋಷ್ಟು ಇರ್ತಾ ಇತ್ತು, ಅನುಕೂಲಗಳೇ ಇರ್ತಾ ಇರಲಿಲ್ಲ. ಎಂಥದ್ದೋ ರೋಗ ಬರ್ತಾ ಇತ್ತು, ಚಿಕಿತ್ಸೆ ಇರ್ತಾ ಇರಲಿಲ್ಲ. ಹಾಸಿಗೆಯಲ್ಲಿ ಮಲಗಿ 20-30 ವರ್ಷ ನವಿಬೇಕಾಗಿತ್ತು. ಯಾರೂ ಆತ್ಮಹತ್ಯೆ ಮಾಡಿಕೊಳ್ಳಲಿಲ್ಲ. ದಯಾಮರಣ ಕ್ರಿಯೆ ಅಂತ ಯಾರೂ ಕೇಳಲಿಲ್ಲ. ಯಾಕೆ ಅಂದರೆ ಈ ವೇದಾಂತ ತನ್ನಷ್ಟಕ್ಕೆ ಇತ್ತು ಅವರಲ್ಲಿ ಅಂತ. ಮುಗಿಬೇಕಲ್ಲ ಶುರುವಾದ ಮೇಲೆ ಒಂದು ದಿನ ಅಂತ. ಆದರೆ ಅದು ಹೋಗ್ತಾ ಬಂತು, ಅದು ಕಡಿಮೆ ಆಗ್ತಾ ಬಂತು ಬರ್ತಾ ಬರ್ತಾ. ಶಂಕರ ಭಗವತ್ಪಾದರು ಅದನ್ನೇ ಹೇಳಿದರು, ಭವದ ಸುಖದ ಕ್ಷಣಿಕತೆಯನ್ನು ನೆನಪಿಸಿಕೊಳ್ತಾ ಇರು. ಆ ನೆನಪಿಸಿಕೊಳ್ಳುವುದು ನಿನಗೆ 2ಕ್ಕೂ ಅನುಕೂಲ ಅಂತ. 2ಕ್ಕೂ ಅನುಕೂಲ ಯಾವುದು? ಈ ಬದುಕನ್ನು ಏನೋ ವ್ಯತಿರಿಕ್ತ ಮಾಡಿಕೊಳ್ಳುವ, ವಿಚಲಿತಗೊಳಿಸಿಕೊಳ್ಳುವ ಪ್ರಯತ್ನ ನಡೆಯೋಲ್ಲ ಆಗ ಅನ್ನೋದು ಒಂದಾದರೆ, ಮುಂದಿನ ಕೆಲಸ ಕೂಡ ಸುಲಭ ಆಗತ್ತೆ. ಯಾವುದದು ಅಂದರೆ ಇದಿಷ್ಟು ಕ್ಷಣಿಕ ಅಂತಂದರೆ ಆಮೇಲಿನ ಹುಡುಕಾಟ ಯಾವುದಾಗತ್ತೆ? ಯಾವುದು ಶಾಶ್ವತವೋ ಅದ್ಯಾವುದು ಅಂತ ನೋಡೋಣ ಅಂತ. ಯಾವುದು ದೀರ್ಘಕಾಲ ಇರುತ್ತೋ ಅದ್ಯಾವುದು ಅಂತ ನೋಡೋಣ ಅಂತ. ಗೌರ್ಮೆಂಟ್ ಜಾಬ್ ಹುಡುಕ್ತಾ ಇದ್ರು ಒಂದು ಕಾಲದಲ್ಲಿ. ಯಾಕೆ ಅಂದರೆ ಒಂದ್ಸಲ ಸೇರಿದ್ರೆ ರಿಟೈರ್ಡ್ ಆಗೋ ತನಕ ಸಮಸ್ಯೆ ಇಲ್ಲ ಅಂತ ಅಲ್ವಾ? ಅಂದರೆ ಮತ್ತೆ ಮತ್ತೆ ಹುಡುಕುವ ವಿಷಯ ಬೇಡ, ಒಂದು ಸಲ ಸೆಟ್ಲ್ ಆಗಿಬಿಡ್ಲಿ ಅಂತ. ಈ ಅನುಸಂಧಾನ ಅದಕ್ಕೆ ತಗೊಂಡೋಗಿ ನಿಲ್ಲಿಸತ್ತೆ, ಅದಕ್ಕೆ ತಗೊಂಡೋಗಿ ನಿಲ್ಲಿಸ್ಲಿ ಅಂತ. ನಿಲ್ಲಿಸಿದಾಗ ಏನಾಗುತ್ತೆ? ಆತ್ಮೇಚ್ಛಾ ವ್ಯವಸೀಯತ. ಭವಸುಖದ ದೋಷ ಗೊತ್ತಾದರೆ, ಇದರ ಕ್ಷಣಿಕತೆ ಗೊತ್ತಾದರೆ ಏನು ಆಗತ್ತೆ ಅಂದರೆ, ಆತ್ಮವನ್ನು ಸಾಕಾರಗೊಳಿಸಿಕೊಳ್ಳುವ, ಪರಮಾತ್ಮನನ್ನು ಸಾಕಾರಗೊಳಿಸಿಕೊಳ್ಳುವ ಅಂದರೆ ಅವನನ್ನು ನೋಡುವ, ಅನುಭವಿಸುವ, ಅರ್ಥ ಮಾಡಿಕೊಳ್ಳುವ ಆಸೆ ಅನ್ನೋದು ದೃಢವಾಗ್ತಾ ಹೋಗುತ್ತೆ ಅಂತ. ಅದು ದೃಢವಾಗಬೇಕು ಅಂತ ನಮಗೆ ಬಂದು ಹೋಗುತ್ತೆ. ಅದು ಹಾಗೆ ವ್ಯವಸೀಯತ. ಈ ಸಾಧನಾ ಪಂಚಕದ ಶಬ್ದಗಳನ್ನು ಅಂದರೆ ಅವರಿಗೆ ಸಹಜವಾಗಿ ಬಂದಿದೆ, ಅದು ಬಹಳ ಯೋಚಿಸಿ ಅಲ್ಲಿಗೆ ಜೋಡಿಸಂತಿದೆ. ಆ ಶಬ್ದಕ್ಕೆ ಇನ್ನೊಂದು ಶಬ್ದ ಹಾಕೋಕ್ಕಾಗೋಲ್ಲ. ನಮ್ಮಲ್ಲಿ ವೇದಗಳ ಬಗ್ಗೆ ಒಂದು ಮಾತಿದೆ,
ವೇದಗಳಲ್ಲಿ ಒಂದು ಶಬ್ದ ಇದೆಯಲ್ಲ, ಅದಕ್ಕೆ ಸಮಾನಾರ್ಥಕ ಶಬ್ದ ಹಾಕೋಕ್ಕಾಗೋಲ್ಲ ಅಂತ. ಅಗ್ನಿಮೇಳೆ ಪುರೋಹಿತಂ ಅಂತ ಇದೆ. ಅಗ್ನಿ ಅನ್ನುವ ಜಾಗಕ್ಕೆ ಅದರ ಸಮಾನಾರ್ಥಕವಾದ ಒನ್ನಿ ಸೇರಿಸಿ ಒನ್ನಿ ಮೇಳೆ ಪುರೋಹಿತಂ ಅಂತ ಹೇಳೋಕ್ಕಾಗೋಲ್ಲ. ಯಾಕೆಂದರೆ ಅಗ್ನಿ ಎನ್ನುವ ಶಬ್ದವೇ ಬೇಕು ಅಲ್ಲಿಗೆ. ಯಾಕೆ? ಅಗ್ನಿ ಅನ್ನುವ ಶಬ್ದ ಹೊಳೆಯಿಸುವ ಅರ್ಥ ಇದೆಯಲ್ಲ, ಅದು ಅಲ್ಲಿ ಕೆಲಸ ಮಾಡುತ್ತೆ. ಬರೀ ಬೆಂಕಿ ಅಂತ ಅರ್ಥ ಅಲ್ಲ ಅದು. ಅಗ್ರನ್ನಯತೀತ್ಯಗ್ನಿ, ಮುಂದಕ್ಕೆ ಒಯ್ಯುವವ. ಮುಂದಕ್ಕೆ ಒಯ್ಯುವವನೇ ಪುರೋಹಿತ. ಅವನನ್ನು ಆರಾಧಿಸ್ತೀನಿ, ಉಪಾಸಿಸ್ತೀನಿ ಅಂತ ಹೇಳುವಾಗ ಬೇಕಾದ ಭಾವ ಏನು ಅಂತ ಅಂದರೆ, ವನ್ಹಿ ಅನ್ನುವ ಸಮಾನಾರ್ಥಕವಾದ ಪದ ಬಂದರೆ ವನ್ಹಿಗೆ ಅಗ್ರನ್ನಯತಿ ಅನ್ನೋ ಅರ್ಥ ಇಲ್ಲ. ನನ್ನನ್ನು ಮುಂದಕ್ಕೆ ಕರೆದೊಯ್ಯುವವನು ಅನ್ನೋ ಅರ್ಥ ಇಲ್ಲ. ಅದು ಅಪೇಕ್ಷಿತ ಅಲ್ಲಿ ಅಂತ. ಇಷ್ಟು ಮಾತ್ರ ಅಲ್ಲ, ಇದಕ್ಕಿಂತ ಇನ್ನೂ ಹೆಚ್ಚಿನ ವ್ಯಾಪ್ತಿ ಇದೆ ಅದಕ್ಕೆ. ಯಾವ ಅಕ್ಷರಗಳ ಸಂಯುಕ್ತಗಳನ್ನು ಉಚ್ಚರಿಸಿದ್ರೆ ದೇಹದ ಮೇಲೆ ಏನು ಪರಿಣಾಮ ಆಗುತ್ತೆ, ಕೇಳಿದರೆ ಏನು ಪರಿಣಾಮ ಆಗುತ್ತೆ, ಏನೇನೋ ಇದೆ. ಅದನ್ನು ಯಾಕೆ ಎತ್ತಿದ್ದು ಅಂದರೆ, ಹೇಗೆ ಅಲ್ಲಿಯ ಶಬ್ದಗಳು ಅಲ್ಲಿಗೆ ಲಗತ್ತಾಗುವ, ಬದಲಾಯಿಸಲಾಗದ ಶಬ್ದಗಳು, ಭಗವತ್ಪಾದರ ಈ ಶಬ್ದಗಳು ಹಾಗೇ ಇವೆ ಅಂತ ಅಷ್ಟು ವ್ಯವಸ್ಥಿತವಾಗಿ ಜೋಡಿಸಿಟ್ಟಿರೋದು. ವ್ಯವಸೀಯತ, ದೃಢಪಡಿಸಿಕೊಳ್ಳಬೇಕು ಅಂತ. ದೃಢಪಡಿಸಿಕೊಳ್ಬೇಕು, ದಾರ್ಢ್ಯ ಅನ್ನುವ ಆಶಯ ಯಾಕೆ ಹುಟ್ಟುಕೊಳ್ಳುತ್ತೆ ಅಂದರೆ, ಆತ್ಮೇಚ್ಛೆ ಅನ್ನೋದು ಯಾವಾಗಲೂ ಹುಟ್ಟಿ ಮರೆಯಾಗುತ್ತಾ ಇರುತ್ತೆ ನಮಗೆ. ದೇವರನ್ನು ಕಾಣಬೇಕು, ನಾನೇನು ಅಂತ ಅರ್ಥ ಮಾಡಿಕೊಳ್ಬೇಕು, ಭಗವಂತನನ್ನು ಯಾರ್ಯಾರೋ ಎಲ್ಲೋ ಓದ್ತೀವಿ, ಎಲ್ಲೋ ಕೇಳ್ತೀವಿ, ತಪಸ್ಸು ಮಾಡಿದ್ರಂತೆ ಭಗವಂತ ಬಂದಂತೆ, ಏನು ಬೇಕು ವರ ಅಂತ ಕೇಳಿದಂತೆ ಅಂತಂದಾಗ ನಮಗೂ ಎಲ್ಲಾದರೂ ಬಂದು ಕೇಳಿದರೆ ಅಂತೆಲ್ಲ ಅನಿಸಿರುತ್ತೆ. ಹಾಗಾಗಿ ಅದು ಹೀಗೆ ಬಂದು ಪಾಸಾಗಿದೆ ಎಷ್ಟೋ ಸಲ. ಈಗ ಮಾತ್ರ ಅಲ್ಲ, ಜನ್ಮಾಂತರಗಳಲ್ಲೂ ಎಷ್ಟೋ ಸಲ ಬಯಕೆ ಹುಟ್ಟಿದೆ. ಕಷ್ಟದಲ್ಲಿದ್ದಾಗಲೂ ನಷ್ಟದಲ್ಲಿದ್ದಾಗಲೂ ಇನ್ನೂ ಸಾಕು ಅಂತ ಅನ್ನಿಸಿದೆ. ಆದರೆ ದಾರ್ಢ್ಯ ಇಲ್ಲ ಅದಕ್ಕೆ. ಯಾವ ಆಸೆಗೆ ದಾರ್ಢ್ಯ ಇರಲ್ವೋ ಅದನ್ನು ಪೂರೈಸಿಕೊಳ್ಳೋಲ್ಲ ನಾವು. ಕ್ಷಣಕ್ಕೊಂದು ಆಸೆ ಹುಟ್ಟಿರುತ್ತೆ ನಮಗೆ. ಒಂದು ಇಡೀ ದಿನದಲ್ಲಿ ಎಷ್ಟು ಆಸೆ ಹುಟ್ಟಿರುತ್ತೆ, ಅಷ್ಟು ಆಸೆ ಹುಟ್ಟಿರುತ್ತೆ. ಏನಾದರೂ ಸುಮ್ಮನೆ ಯಾರಿಗೂ ತೋರಿಸ್ತಾ ಇದ್ದಂಗೆ ಬೆಳಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗುವವರೆಗೆ ಮನಸ್ಸಿನಲ್ಲಿ ಹುಟ್ಟಿದ ಆಸೆ ಬರ್ಕೊಳ್ಳಿ. ಮಕ್ಕಳಿಗಿಂತ ಕೆಳಗಿರ್ತೀವಿ ನಾವು ಅಂತ ಗೊತ್ತಾಗುತ್ತೆ. ಚಿತ್ರ ವಿಚಿತ್ರ ಆಸೆಗಳೆಲ್ಲ ಬಂದೋಗಿರ್ತವೆ ನಮಗೆ. ಏನು ಬಹಳ ಪ್ರಬುದ್ಧರಾಗೇನೂ ಇರೋಲ್ಲ ನಾವು ಒಳಗಡೆ. ಆದರೆ ಇಷ್ಟು ಆಸೆಗಳು ಹುಟ್ಟಿದೆಯಲ್ಲ, ಇವುಗಳನ್ನೆಲ್ಲ ಈಡೇರಿಸ್ಕೊಳಕ್ಕೆ ಹೋಗ್ತೀವ ಅಂದರೆ ಇಲ್ಲ. ಒಂದೋ ಎರಡೋ ಆಸೆ ಒಂದು ದಿನದಲ್ಲಿ ಪೂರೈಸ್ಕೊಳ್ಳೋದು, ಹೊರಡೋದು, ಅಥವಾ ಅದನ್ನೂ ಮಾಡೋಕ್ಕೆ ಹೋಗಲ್ಲ. ಯಾಕೆ ಅಂದರೆ ಹೀಗೆ ಹುಟ್ಟಿ ಮರೆಯಾಗುವ ಆಸೆಗಳಿಗೆ ದಾರ್ಢ್ಯ ಇಲ್ಲ. ದಾರ್ಢ್ಯ ಇರುವ ಆಸೆಗೆ ಮಾತ್ರ ಪ್ರಯತ್ನಿಸೋದು ನಾವು. ಆತ್ಮೇಚ್ಛೆ ಅನ್ನೋದು ದೃಢವಾಗಲಿ ಅಂತ. ದೃಢವಾಗಬೇಕು ಅಂದರೆ ಭವ ಸುಖದ ಅಶಾಶ್ವತೆಯ ಅನುಸಂಧಾನ ಹೆಚ್ಚಾಗುತ್ತಾ ಹೋಗಬೇಕು. ಇದೆಲ್ಲ ಆಗಬೇಕು ಅಂತ ಅಂದರೆ, ಈ ಎರಡು ಕಾರ್ಯಗಳು ಆಗಬೇಕು ಅಂತ ಅಂದರೆ ಏನಾಗಬೇಕು? ನೆನಪಿಸುವ ಕೆಲಸ ನಡಿಬೇಕು. ನಮ್ಮ ಸುತ್ತ ನೆನಪಿಸುವ ಕೆಲಸ ನಡಿಬೇಕು ಅಂತ. ಹಿಂದೆ ಪದ್ಧತಿಯಲ್ಲಿತ್ತು, ದಿನ ಕುರುಕ್ಷೇತ್ರಂ ಗಮಿಷ್ಯಾಮಿ ಕುರುಕ್ಷೇತ್ರೇ ವಸಾಮ್ಯಹಂ, ಕಾಶಿ ಕ್ಷೇತ್ರಂ ಗಮಿಷ್ಯಾಮಿ ಕಾಶಿ ಕ್ಷೇತ್ರೇ ವಸಾಮ್ಯಹಂ ಅಂತ ಹೇಳ್ಕೊಳ್ಬೇಕು ಅಂತ ಒಂದು ಪದ್ಧತಿ ಇಟ್ಟಿದ್ರು. ಕುರುಕ್ಷೇತ್ರಕ್ಕೆ ಹೋಗ್ತೀನಿ, ಕುರುಕ್ಷೇತ್ರದಲ್ಲೇ ವಾಸ ಮಾಡ್ತೀನಿ, ಕಾಶಿಗೆ ಹೋಗ್ತೀನಿ, ಕಾಶಿಯಲ್ಲೇ ವಾಸ ಮಾಡ್ತೀನಿ ಅಂತ ಹೇಳ್ಕೊ ಅಂತ. ಯಾಕೆಂದರೆ ಇವತ್ತಿನಷ್ಟು ಸುಲಭ ಇರಲಿಲ್ಲ. ಈಗ ಬೆಳಗ್ಗೆ ಹೊರಟು ಕಾಶಿ ನೋಡ್ಕೊಂಡು ಮಾರನೇ ದಿವಸ ಬಂದೆ ಫ್ಲೈಟಲ್ಲಿ ಅಂತ. ಕಾಶಿಗೆ ಹೋಗೋದು ಅಂತ ಅನ್ನೋದು ಆ ಕಾಲದಲ್ಲಿ ಬದುಕಿನ ಒಂದು ಸಲ ಮಾತ್ರ ಸಾಧ್ಯವಾಗುವ ದೊಡ್ಡ ಕಾರ್ಯ. ಕಾಶಿಗೆ ಹೋದವ್ರು ವಾಪಸ್ ಬಂದರು ಅಂದರೆ ಇಲ್ಲಿ ಸಂತರ್ಪಣೆ ಆಗಬೇಕಿಲ್ಲಿ. ಯಾಕೆ ಅಂದರೆ ಬಂದ್ಯಲ್ಲ ವಾಪಸ್ ಊರಿಗೆ ಅಂತ, ಅಷ್ಟು ಕಷ್ಟದ್ದು. ಆದರೆ ಹೋಗಬೇಕು ಅನ್ನುವ ಗುರಿ ಇಟ್ಕೊಳ್ಬೇಕು. ಎಷ್ಟು ಜನ ಹೋಗ್ತಾ ಇದ್ರು? ಒಬ್ಬ ಕಾಶಿಗೆ ಹೋಗಿ ಬಂದರೆ ನೆಂಟರಿಷ್ಟರಲ್ಲ, ನಿಮ್ಮಲ್ಲೂ ಇದ್ದಿರ್ಬೋದು, ಅದು ನೆಂಟರಿಷ್ಟರೆಲ್ಲ ಸೇರಬೇಕು ಅಂತ. ಯಾಕೆ ಸೇರ್ತಾರೆ? ಅದೇನು ಸಂಭ್ರಮ, ಏನು ಪ್ರಶಸ್ತಿ ಗೆದ್ಕೊಂಡ್ಬಂದಿದೆಯಾ ಅಂತ ನಿನ್ನನ್ನು ಸಂಭ್ರಮಿಸಬೇಕು. ಉಡುಗೊರೆ ಕೊಡಬೇಕು ಎಲ್ಲರೂ ಕಾಶಿಗೆ ಹೋಗಿ ಬಂದವರಿಗೆ, ಬಟ್ಟೆ ಇನ್ನೊಂದು ಅಲ್ಲ. ಯಾಕೆ ಇಷ್ಟೆಲ್ಲ ಮಾಡ್ತಾ ಇದ್ದಿ ಅಂದರೆ ಕಾಶಿಗೆ ಹೋಗೋದು ಅನ್ನೋದು ದೊಡ್ಡ ವಿಷಯ ಆಗಿಬಿಟ್ಟಿತ್ತು. ಆದರೆ ಹೋಗೋಕ್ಕೆ ಎಲ್ಲರಿಗೂ ಸಾಧ್ಯ ಆಗ್ತಾ ಇರಲಿಲ್ಲ. ಒಂದು ಮನೇಲಿ ನಮ್ಮ ಅಜ್ಜ ಹೋಗಿದ್ದಂತೆ ಕಾಶಿಗೆ ಅಂತ ಕತೆ ಹೇಳ್ಕೊಂಡಿರ್ತಾ ಇದ್ರು.
ಆದರೆ ಹೋಗಬೇಕು ಕಾಶಿಗೆ ಅನ್ನುವ ಆಸೆ ಇದೆಯಲ್ಲ, ಪ್ರತಿಯೊಬ್ಬನ ಆಸೆ, ಅದನ್ನು ಬದುಕಿನಲ್ಲಿ ಒಮ್ಮೆ ಈಡೇರಿಸಿಕೊಳ್ತೀನಿ ಅಂತ ಇರಬೇಕು ಅಂದರೆ ನಿತ್ಯ ಕಾಶಿ ಕ್ಷೇತ್ರಂ ಗಮಿಷ್ಯಾಮಿ ಕಾಶಿ ಕ್ಷೇತ್ರೇ ವಸಾಮ್ಯಂ ಹೇಳ್ಕೊಳ್ತಾ ಇರು ಅಂತ. ಇದು ನೆನಪಿಸುವ ಕಾರ್ಯ, ನಾವೇ ನಮಗೆ ಮಾಡ್ಕೊಳ್ಳೋದು. ನಮ್ಮ ಗುರಿಯನ್ನು ನಾವು ನೆನಪಿಸಿಕೊಳ್ತಾ ಇರಬೇಕು ಅಂತ, ನಮ್ಮ ಗುರಿಯನ್ನು ನಾವು ಪದೇ ಪದೇ ನೆನಪಿಸಿಕೊಳ್ತಾ ಇರಬೇಕು ಅಂತ. ಹೊಸ ಇದರ ಕ್ಲಾಸ್ಗಳಿದೆಯಲ್ಲ, ಈ ಪರ್ಸನಾಲಿಟಿ ಡೆವಲಪ್ಮೆಂಟ್ ಕ್ಲಾಸ್ಗಳಲ್ಲಿ ಇದನ್ನೆಲ್ಲ ಹೇಳ್ಕೊಡ್ತಾರೆ. ನೀನು ಗುರಿ ಬರೆದಿಟ್ಕೋ, ಅಲ್ಲಿ ಮುಂದೆ ಬರೆದಿಟ್ಕೋ, ನೀನು 99% ಬರಬೇಕು, ನಾನು ಇಷ್ಟನೇ ಇಸ್ವಿಯಲ್ಲಿ ನಾನು 1000 ಕೋಟಿ ಇದಾಗಬೇಕು ಅಂತ ಬರೆದಿಟ್ಕೋ, ನೋಡ್ತಾ ಇರು ಅಂತ ಹೇಳ್ಕೊಡ್ತಾರೆ. ಅದೇನೇ ಇಲ್ಲಿ ಹೇಳ್ತಾ ಇರೋದು. ನೆನಪಿಸುವ ಒಂದು ಕ್ರಿಯೆ ನಡಿಬೇಕು. ಆದರೆ ನಮಗೆ ನೆನಪು ಕಷ್ಟ, ಮರೆತು ಹೋಗುತ್ತೆ. ಆಗ ನೆನಪಿಸುವ ವ್ಯವಸ್ಥೆಯನ್ನು ಸುತ್ತ ಇಟ್ಟುಕೋ ಅಂತ ಹೇಳಿದ್ರು. ಸಂಗತ್ ಸತ್ಸು ವಿಧೀಯತ, ಸಜ್ಜನರ ಜೊತೆಗಿನ ಒಂದು ಬದುಕಿರಲಿ ಅಂತ, ಸಜ್ಜನರ ಜೊತೆಗಿನ ಒಂದು ಬದುಕಿರಲಿ ಅಂತ. ಈ ಸಜ್ಜನರ ಜೊತೆಗಿನ ಬದುಕು ಅನ್ನೋದಕ್ಕೆ ಹೊರಗಡೆಯಲ್ಲಿ ಹಲವು ಅರ್ಥಗಳಿವೆ. ಅರ್ಥಗಳು ಹೌದು, ಒಳ್ಳೆಯವರ ಜೊತೆಗಿದ್ರೆ ಒಳ್ಳೆಯವರಾಗಿರ್ತೀವಿ, ಕೆಟ್ಟವರ ಜೊತೆಗಿದ್ರೆ ಕೆಟ್ಟವರಾಗಿರ್ತೀವಿ. ಒಳ್ಳೆಯವ್ರ ಜೊತೆಗಿದ್ದವರೆಲ್ಲ ಒಳ್ಳೆಯವರಾಗೋ ಬದುಕಿಲ್ಲ, ಕೆಟ್ಟವ್ರ ಜೊತೆಗಿದ್ದಲ್ಲ ಕೆಟ್ಟವರು ಆಗಿಲ್ಲ. ಅಲ್ಲೇ ಇದ್ದ ವಿದುರ, ಸುತ್ತ ಇದ್ದವ್ರವರು ಏನಾಯ್ತು? ಏನಾಗಿಲ್ವಲ್ಲ, ಏನೋ ಬದಲಾವಣೆ ವಿದುರನಲ್ಲಿ ಆಗಿಲ್ವಲ್ಲ. ಮತ್ತೆ ಈ ಕಡೆನೂ ಇರಲಿಲ್ವಾ ಅಂದರೆ ಈ ಕಡೆನೂ ಇದ್ರು. ಕೃಷ್ಣನೇ ಇನ್ನೊಬ್ಬ ಸಜ್ಜನ ಬೇಕಾ? ಕೃಷ್ಣನಂತ ಸಜ್ಜನ ಬೇಕಾದ್ರೆ ಅಲ್ಲೇ ಇದ್ದ ಯಾದವರು. ಹಾಗಾಗಿ ಅದೇ ಅಂತಲ್ಲ, ಆದರೆ ಅದೊಂದು ಹೌದು. ಆದರೆ ಸಜ್ಜನ ಅಂತ ಹೇಳುವಾಗ ವೇದಾಂತವನ್ನು ಇಟ್ಕೊಂಡು ಅರ್ಥ ಮಾಡ್ಕೊಳ್ಬೇಕು. ಯಾಕೆಂದರೆ ಅದು ಅವರ ಆಶಯ. ಸಜ್ಜನ ಅಂತ ಹೇಳುವಾಗ, ಸಜ್ಜನ ಅಂದರೆ ಒಳ್ಳೆಯವನು, ಯಾರಿಗೂ ಬೈದೇ ಇದ್ದವನು, ಇಷ್ಟೇ ಅರ್ಥ ಅಲ್ಲ. ಅದಕ್ಕೆ ಪಾಪದವನು ಅಂತ ಹೇಳ್ತಾರೆ. ನಿಮ್ಮಲ್ಲಿ ಬಳಕೆ ಇದೆಯೋ ಎಲ್ಲೋ ಗೊತ್ತಿಲ್ಲ. ಬಾಯಿಗೆ ಬೆರಳಿಟ್ರೆ ಕಚ್ಚೋಕ್ ಬರದೇ ಇದ್ದವನಿಗೆ ಸಜ್ಜನ ಅಂತ ಹೆಸರು ಅಂತ. ಅವನು ಗುಟರ್ ಹಾಕ್ತಾನೆ ಅಂದ್ರೆ ದುರ್ಜನ ಆಗಿಬಿಡ್ತಾನೆ. ಸತ್ ಅನ್ನೋ ಶಬ್ದ ಇದೆ ಸಜ್ಜನ ಅನ್ನೋದರಲ್ಲಿ. ಆ ಸತ್ ಅನ್ನೋ ಶಬ್ದಕ್ಕೆ ಭಗವಂತ ಅಂತಲೇ ಅರ್ಥ. ಸತ್, ಚಿತ್, ಆನಂದ ಅನ್ನೋದನ್ನ ಅವನ ಸ್ವರೂಪ ಅಂತ ಹೇಳ್ತೀವಿ ನಾವು. ಸತ್ ಜನ ಅಂತ ಅಂದರೆ ಈ ಸತ್ ಇದೆಯಲ್ಲ, ಅದನ್ನು ಅನುಭವಿಸಿದ, ಕಂಡುಂಡ, ಅಥವಾ ಕೊನೆಯ ಪಕ್ಷ ಅದರ ಅನುಸಂಧಾನದಲ್ಲಿರುವ ಯಾರಿದಾನೋ ಅವನು ಸಜ್ಜನ ಅಂತ. ಅಂಥವರ ಜೊತೆಗಿರುವಂತ. ಯಾಕೆ ಅಂದರೆ ಅವರು ಅದನ್ನೇ ಮಾತಾಡ್ತಾರೆ, ಅದನ್ನೇ ಓದ್ತಾರೆ, ಅದನ್ನೇ ಕೇಳ್ತಾರೆ. ಹಾಳು ಹರಟೆಯ ಜಾಗದಲ್ಲಿ ಅವರು ಅದೇ ಕತೆ ಹೇಳ್ತಾರೆ. ಆಗ ಏನಾಗತ್ತೆ, ಆತ್ಮೇಚ್ಛೆ ಅಂತ ಇದೆಯಲ್ಲ, ಅದು ನಮಗೆ ದೃಢವಾಗ್ತಾ ಹೋಗುತ್ತೆ. ಇಲ್ಲ, ಇದೊಂದು ಪಡ್ಕೊಳ್ಬೇಕು. ಈಗ ಅಧ್ಯಾತ್ಮದ ಪ್ರವಚನಕ್ಕೆ ಬಂದು ಕುಳಿತು ಕೂಡಲೇ ನಾವು ಮೋಕ್ಷ ಪಡಿಬೇಕು ಅಂತ ಅನ್ಸುತ್ತೆ ಹೇಳೋ ತನಕ. ಹಾಸ್ಯಕ್ಕೆ ಸರಿ, ಆದರೆ ಹಂಗೇನೆ ಎಂಥದ್ದು, ನಾವು ಅಲ್ಲಿ ಹೋಗಿ ಕುಳಿತಾಗ ನಾವು ಅದಾಗಬೇಕು ಅಂತ ಅನ್ಸತ್ತಲ್ಲ, ಅದು ಸರಿ ಇದೆ. ಏನು ಮಾಡ್ಕೋಬೇಕು ಅಂದರೆ ಅದನ್ನು ಹೆಚ್ಚು ಮಾಡ್ಕೋಬೇಕು. ನಮ್ಮ ಕಿವಿ, ಕಣ್ಣು ಎಲ್ಲದಕ್ಕೂ ಅದೇ ಆಹಾರವಾಗುವಂತೆ ಮಾಡ್ಕೋಬೇಕದನ್ನು ಅಂತ. ಆಗ ಸಜ್ಜನ ಸಂಘ ಬೇಕು ಅಂತ. ಯಾರ ಜೊತೆಗೆ ಮಾತಾಡ್ತಿ, ಯಾರ ಜೊತೆಗೆ ವ್ಯವಹರಿಸ್ತಿ ಅಂದರೆ ಭಗವಂತನ ಬಗ್ಗೆ ಮಾತಾಡೋರು ಯಾರಿದಾರೋ ಅವ್ರ ಜೊತೆಗೆ ಹೆಚ್ಚಿದ್ದು ಬಿಡು. ಸ್ವಾರ್ಥದ ಮಾತನ್ನ, ರಾಜಕೀಯದ ಮಾತನ್ನ, ರಾಜಕೀಯ ಅಂದರೆ ಆ ರಾಜಕೀಯ ಅಲ್ಲ, ನಮ್ಮ ಸ್ಥಾನೀಯ ರಾಜಕೀಯ ಮಾತಾಡ್ಕೊಳ್ತಾ ಇರ್ತೀವಲ್ಲ, ಮನೆ ರಾಜಕೀಯ. ಅವನು ಹಂಗೆ ಮಾಡ್ದ, ಇವನು ಹಂಗೆ ಮಾಡ್ದ, ಚಿಕ್ಕಪ್ಪನ ಮಗ ಹಂಗೆ ಮಾಡ್ದ, ದೊಡ್ಡಪ್ಪ ಹಂಗೆ ಮಾಡ್ದ. ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಬಗ್ಗೆ ಮಾತಾಡಿದ್ರಿಂದ ಏನೂ ಸಮಸ್ಯೆ ಇಲ್ಲ, ಎಷ್ಟು ಮಾತಾಡ್ಬೋದು. ನಮ್ಮ ಮೇಲೆ ಏನು ಪರಿಣಾಮ ಬೀರೋಲ್ಲ, ಅದರಿಂದ ನಮ್ಮ ಬದುಕಿನ ಮೇಲೆ ಏನು ಬದಲಾವಣೆ ಇಲ್ಲ. ಆದರೆ ಇಲ್ಲಿ ಅಣ್ಣ ತಮ್ಮಂದ್ರ ಬಗ್ಗೆ ಮಾತಾಡ್ತೀವಲ್ಲ, ಅದು ಭಾಳ ಕೆಲಸ ಮಾಡ್ತಾ ಇರುತ್ತೆ ಅದು. ಈ ಮಾತುಗಳಾಡುವ ಸ್ಥಳದಲ್ಲಿ ಆ ಮಾತುಗಳನ್ನಾಡುವವರು ಅಂತ, ಈ ಮಾತುಗಳನ್ನಾಡುವ ಸ್ಥಳದಲ್ಲಿ ಆ ಮಾತುಗಳನ್ನಾಡುವವರು ಅಂತ. ಇಹ ಪರ ಅಂತ 2 ಶಬ್ದ ಚೆನ್ನಾಗಿ ಬಳಸಿದ್ದಾರೆ. ಇಹ ಪರ, ನೀವು ಅದನ್ನು ಪರನ ಕೆಳಗಿಳಿಸಿ ಇಹನ ಮೇಲೆ ಹೇಳೋಕ್ಕೆ ಬರೋಲ್ಲ. ಅದು ಇಹ ಅಂತಲೇ ಕೆಳಗಿಳಿಯತ್ತೆ. ಅದು ಇಲ್ಲಿ ಎದ್ದು ಅಲ್ಲಿ ಎದ್ದು ಆ ಎತ್ತರದ ಮಾತಾಡ್ತಾರಲ್ಲ ಅವರು ಸಜ್ಜನರು ಅಂತ. ಹಾಗಾಗಿ ಅವರ ಜೊತೆಗಿರು ಸಂಘ ಸತ್ಸು ವಿಧೀಯತ. ಅದನ್ನೇ ಇನ್ನೊಂದು ಕಡೆಗೆ ಇನ್ನೂ ಚೆನ್ನಾಗಿ ಹೇಳ್ತಾರೆ ಭಗವತ್ಪಾದರು. ಸಂಘಸ್ತ್ಯಾಜ್ಯ
ಸಂಘ ಬಿಡಬೇಕು, ಯಾರ್ದು ಸಂಘ ಬೇಡ ಅಂತ. ಬಿಡೋಕ್ಕಾಗಲ್ಲ. ಸಚ ಸತ್ಸು ನಿವೇಶ್ಯತ. ಬಿಡೋಕ್ಕಾಗಲ್ಲ ಅಂದರೆ ಸಜ್ಜನರ ಜೊತೆಗೆ ಇರು ಹಾಗಿದ್ರೆ ಅಂತ. ಯಾರ ಜೊತೆಯೂ ಬೇಕಾಗದ ಏಕಾಂತವಾಗಿ ಬದುಕ್ತೀನಿ ಅಂತ ಅನ್ನೋದಕ್ಕೆ ವಿಶೇಷ ಸಾಮರ್ಥ್ಯ ಬೇಕು. ಆಗೋಲ್ಲ ಹಾಗೆ. ಮನುಷ್ಯನಿಗೆ ಮನುಷ್ಯನ ಸಾಹಚರ್ಯ ಇಲ್ಲದೆ ಇದ್ರೆ ಬದುಕೋಕ್ಕಾಗಲ್ಲ ನಮಗೆ. ನಾವು ಅತ್ಯಂತ ಹೆಚ್ಚು ಪ್ರೀತಿಸೋದು ಮನುಷ್ಯರು. ನಮಗೆ ಗೊತ್ತಾಗಿಲ್ಲ ಅದು. ನಾವು ಅತ್ಯಂತ ಹೆಚ್ಚು ಪ್ರೀತಿಸೋದು ಬದುಕಿನಲ್ಲಿ ಬೇರೆ ಯಾವುದನ್ನೂ ಅಲ್ಲ, ಮನುಷ್ಯರನ್ನೇ ಅಂತ. ಹಣನೂ ಅಲ್ಲ ಅಂತ. ನಮಗೆ ಅತ್ಯಂತ ನೋವಾಗುವ ಸಂಗತಿ ಯಾವುದು ಗೊತ್ತಾ? ನಮ್ಮ ಬಗ್ಗೆ ಯಾರಾದರೂ ಏನಾದರೂ ಹೇಳಿದ್ರು ನೋವಾಗತ್ತೆ. ಯಾರೋ ನಮ್ಮನ್ನು ಸರಿಯಾಗಿ ಮಾತಾಡಿಸ್ಲಿಲ್ಲ ಅಂದ್ರೂ ನೋವಾಗತ್ತೆ. ಭಾಳ ಕಷ್ಟ ಆಗತ್ತೆ ಮನಸ್ಸಿಗೆ. ಬೆಳಗ್ಗೆ ತಿಂಡಿ ಸಿಕ್ಕಿಲ್ಲ ಅಂದ್ರೆ ಅಷ್ಟು ನೋವು ಆಗೋಲ್ಲ. ಬೆಳಗ್ಗೆ ತಿಂಡಿ ಸಿಕ್ಕಿಲ್ಲ, ಇದು ಊಟನೇ ಮಾಡೋಕ್ಕಾಗಿಲ್ಲ, ಕೆಲಸದಲ್ಲಿ ಮುಳುಗಿದ್ದೆ ಹೇಳ್ಕೊಂಡು ದಾಟುತ್ತೀವಿ. ಅದೇ ಹೊತ್ತಿಗೆ ಒಂದು ಸಣ್ಣ ಮಾತಾಡಿದ್ರೆ ಅಥವಾ ಹಿಂಗೆ ನೋಡಿ ಹಿಂಗೆ ಅವನು ಹೋಗ್ಬಿಟ್ಟ ಅಂತ ಅನ್ಕೊಳ್ಳಿ, ಬಹಳ ಒದ್ದಾಡ್ತೀವಿ. ಯಾಕೆಂದರೆ ನಮಗೆ ಬೇಕಾಗಿರೋದು ಮನುಷ್ಯನ ಸಂಘ ಅಂತ. ಮನುಷ್ಯನಿಗೆ ಬದುಕಿನಲ್ಲಿ ಅತ್ಯಂತ ಪ್ರೀತಿ ಯಾವುದು ಅಂದರೆ ಮನುಷ್ಯನೇ. ಅದಕ್ಕೆ ಎಲ್ಲ ಕಟ್ಟಿಕೊಳ್ಳೋದು. ನಮ್ಮ ಜಗಳ ದ್ವೇಷ ಕೂಡ ಅದೇ ಕಾರಣಕ್ಕೆ ಅಂತ. ಅವನು ನನ್ನ ಪರವಾಗಿಲ್ಲ ಅಂತಲೇ ದ್ವೇಷ, ಅವನು ನನ್ನವನಾಗಿಲ್ಲ ಅಂತಲೇ ದ್ವೇಷ. ಹಾಗಾಗಿ ನಮಗೆ ಬಿಡೋಕ್ಕಾಗಲ್ಲ, ಸಂಘ ಬಿಡೋಕ್ಕಾಗೋಲ್ಲ ಅಂತ ಅಂದಾಗ ಸತ್ಸು ವಿಧೀಯತ ಸಂಘಸ್ತ್ಯಾಜ್ಯ ನ ಚೇತ್ ಶಕ್ಯ ಸಚ ಸತ್ಸು ವಿಧೀಯತಾಂ. ಭಗವತ್ಪಾದರು ಇದನ್ನೇ ಅಂತ ಮೆಟ್ಟಿಲು ಕಟ್ಟಿಕೊಟ್ರು ಅವರು ಅಂತ. ಬಿಡು ಅಂತ ಹೇಳಿದ್ರು. ಬಿಡು ಅಂತ ಹೇಳೋದು ಮೆಟ್ಟಿಲು ಹತ್ತಿ ಹೋಗೋದಲ್ಲ, ಹಾರೋದದು. ಕಷ್ಟ ಇದೆ, ಅಧಿಕಾರಿ ಭೇದ ಅಂತ ಕರೀತಾರೆ. ಅದಕ್ಕೆ ಅಸಾಮರ್ಥ್ಯ ಬೇಕು. ಇರೋಲ್ಲ, 99% ಜನಕ್ಕಿರೋಲ್ಲ. ಸನ್ಯಾಸಿಗಳೂ ಸಂಘ ಕಟ್ಕೋತಾರೆ ನೋಡಿ. ಸಂಘ ಅಂದರೆ ಅವರೂ ಕೂಡ ಜನರನ್ನು ಬಿಟ್ಟು ಅಷ್ಟು ಸುಲಭಕ್ಕೆ ಓಡೋಲ್ಲ. ಶಿಷ್ಯರನ್ನಾದರೂ ಪ್ರೀತಿಯಿಂದ ಮಾತನಾಡಿಸ್ಕೊಂಡೇ ಇರ್ತಾರೆ. ಜನ ಬೇಕು ಅವರಿಗೂ. ಯಾಕೆಂದರೆ ಮನುಷ್ಯನಿಗೆ ಸಹಜತೆ, ಮನುಷ್ಯ ಅಂತಲ್ಲ ಜೀವಿಯ ಸಹಜತೆ ಅದು. ಪ್ರಾಣಿಗಳು ಕೂಡ ಹಾಗೆ. ಒಂಟಿಯಾಗಿರುವ ಜೀವಿಗಳ ಸಂಖ್ಯೆ ಕಡಿಮೆ. ಆನೆಯೂ ಗುಂಪಿನಲ್ಲೇ. ಗುಂಪು ಬೇಕಲ್ಲ. ಆಗ ಸಚ ಸತ್ಸು ನಿವೇಶ್ಯತ ಸಜ್ಜನರು ಇಟ್ಕೊಂಡ್ಬಿಡಿ. ಯಾಕೆ? ದಾರಿ ತಪ್ಪಿಸೋಲ್ಲ ಅಂತ. ದಾರಿ ತಪ್ಪಿಸೋಲ್ಲ. ಸಂಘ ಸತ್ಸು ವಿಧೀಯತಾಂ ಅನ್ನೋದನ್ನೇ ಇನ್ನೊಂಚೂರು ವಿಸ್ತರಿಸಿ ಹೇಳಿದ್ರು. ಯಾರ ಸಂಘ ಅಂತ ಅನ್ನೋದಕ್ಕೆ ನಾನು ಸತ್ಸು ಅನ್ನೋದಕ್ಕೆ ಕೊಟ್ಟ ವ್ಯಾಖ್ಯಾನ ಇದೆಯಲ್ಲ, ಅದನ್ನು ಸದ್ವಿದ್ವಾನ್ ಉಪಸೃಪ್ಯತಾಂ. ಸದ್ವಿದ್ವಾನ್ ಈ ಸಾಧನಾ ಪಂಚಕದಲ್ಲಿ ಬಹಳ ಚೆನ್ನಾದ ಶಬ್ದಗಳ ಪ್ರಯೋಗ. ವಿದ್ವಾನ್ ಉಪಸೃಪ್ಯತಾಂ ಅಂತ ಹೇಳ್ಬೋದಾಗಿತ್ತು. ವಿದ್ಯಾವಂತ, ವಿದ್ವಾಂಸ, ತಿಳಿದವ, ಅವನನ್ನು ಆಶ್ರಯಿಸು ಅಂತ. ಅವರಿಗೆ ಸಾಕಾಗಿಲ್ಲ. ಆ ಕಾಲದಲ್ಲೂ ಎಲ್ಲ ಥರ ವಿದ್ವಾಂಸರು ಇದ್ದಿರುವುದಲ್ಲ. ಸದ್ವಿದ್ವಾನ್ ಅಂತ ಒಂದು ಸತ್ತು ಸೇರಿಸಿದ್ರು ಅದಕ್ಕೆ. ಸದ್ದು ಮಾಡುವ ವಿದ್ವಾಂಸರಲ್ಲ, ಸದ್ವಿದ್ವಾಂಸರು ಅಂತ. ಸತ್ತಿನ ಕುರಿತು ಚಿಂತನೆ ಇರುವ, ಸತ್ತಿನ ಕುರಿತು ತಜ್ಞತೆ ಇರುವ, ಬರೀ ಚಿಂತನೆ ಅಧ್ಯಯನ ಮಾತ್ರ ಅಲ್ಲ, ತನಗೂ ಸತ್ತೇ ಬೇಕಾದದ್ದು ಅಂತ ಅಂದುಕೊಂಡಿರುವ ಅಂತ. ನಾವೇನು ಓದ್ತೀವೋ, ನಾವೇನು ತಿಳ್ಕೊಳ್ತೀವೋ ಅದರ ಬಗ್ಗೆ ನಮಗೆ ಪ್ರೀತಿ ಇರಬೇಕು ಅಂತಿಲ್ಲ. ಯಾವುದೋ ಕೋರ್ಸಿಗೆ ಸೇರ್ಕೊಂಡಿರ್ತೀವಿ. ಆ ಸಮಯದಲ್ಲಿ ಯಾರೋ ಏನೋ ಹೇಳಿದ್ರು ನಮಗೇನೋ ಅನ್ನಿಸ್ತು ಸೇರ್ಕೊಂಡಿರ್ತೀವಿ. ಆಮೇಲೆ ಬದುಕಿನಲ್ಲೆಲ್ಲ ಬೇರೆ ಕೆಲಸ ಮಾಡ್ತಿರ್ತೀವಿ ನೋಡಿ. ವೃತ್ತಿ ಪ್ರವೃತ್ತಿ ಅಂತ ಎರಡು ಹುಟ್ಕೊಂಡಿದ್ಯಾಕೆ? ಪ್ರವೃತ್ತಿ ಅಂದರೆ ಅದು ನಮ್ಮ ಸ್ವಭಾವ, ನಮ್ಮ ಒಳಗಿನ ತುಡಿತ ಅದು. ಮತ್ತು ವೃತ್ತಿ ಬೇರೆಯಾಗಿದ್ಯಾಕೆ? ಪ್ರವೃತ್ತಿಯೇ ವೃತ್ತಿಯಾಗಿರ್ಬೇಕಿತ್ತಲ್ವ ಅಂದರೆ ಅದು ವೃತ್ತಿಗೆಲ್ಲೋ ತಿರುಗಿಸ್ಬಿಡ್ತು ನಮ್ಮನ್ನು. ಆ ವಿಷಯದಲ್ಲಿ ತಜ್ಞತೆ ಬಂದುಬಿಡ್ತು, ಹೋದ್ವಿ ಅದಕ್ಕೆ. ಆದರೆ ನಮ್ಮ ಆಂತರ್ಯ ಇನ್ನೇನೋ ಒಂದೊಂದು ಹೇಳ್ತಾ ಇದೆ, ಅದು ಪ್ರವೃತ್ತಿ ಆಯ್ತು. ವೃತ್ತಿಯ ಮೇಲೆ ಪ್ರೀತಿ ಅಲ್ಲ ನಮಗಿರೋದು, ಪ್ರವೃತ್ತಿ ಮೇಲೆ ಪ್ರೀತಿ. ವೃತ್ತಿ ಅದು ಹೊಟ್ಟೆಪಾಡಿಗೆ ಅಂತ ಮಾಡ್ತಾ ಇರ್ತೀವಿ ಅಷ್ಟೇ.
ವೃತ್ತಿಯಿಂದ, ಅದಕ್ಕಾಗಿಯೇ ವೃತ್ತಿಯಿಂದ ನಿವೃತ್ತರಾಗುತ್ತೀವಿ, ಪ್ರವೃತ್ತಿಯಿಂದ ನಿವೃತ್ತರಾಗೋಲ್ಲ. ಕೆಲವರು ನೋಡಿ ವೃತ್ತಿಯಿಂದ ನಿವೃತ್ತರಾಗೋಲ್ಲ, ಆ ಸಂಸ್ಥೆಯಿಂದ ಹೊರಗೆ ಬಂದರೂ ಅದೇ ಕೆಲಸ ಮಾಡ್ತಾ ಇರ್ತಾರೆ. ಕೆಲವು ಮೇಷ್ಟ್ರುಗಳು ನಿವೃತ್ತರಾದ ಮೇಲೆ ಮತ್ತು ಆ ಅಪ್ಪಿತಪ್ಪಿ ಪಾಠ ಮಾಡೋಲ್ಲ, ಕೆಲವರು ಸಾಯೋ ತನಕ ಪಾಠ ಮಾಡ್ತಾರೆ. ಯಾಕೆಂದರೆ ಅದು ಅವರ ಪ್ರವೃತ್ತಿ ಕೂಡ ಆಗಿದ್ದಾಗ ಅಂತ. ಹಾಗೆಯೇ ಹೇಗೆ ಹೊರ ವಿಷಯಗಳ ವಿಷಯದಲ್ಲಿ ಹೀಗೋ ವೇದಾಂತಾದಿಗಳ ವಿಷಯದಲ್ಲೂ ಹೀಗೆ ಕಲಿತು ಬಿಟ್ಟಿರ್ತಾರೆ. ಆದರೆ ಅವನಿಗೆ ಅದರ ಮೇಲೆ ಪ್ರೀತಿ ಇದೆಯಾ ಅಂದರೆ ವೇದಾಂತ ವೃತ್ತಿಯಾಗಿರುತ್ತೆ, ಪ್ರವೃತ್ತಿಯಾಗಿರಬೇಕು ಅಂತಿಲ್ಲ ಅಂತ. ಯಾವ ವಿದ್ವಾಂಸನನ್ನು ಹಿಡಿಬೇಕು ಅಂದರೆ ಯಾರಿಗೆ ಅದು ಪ್ರವೃತ್ತಿಯೋ ಆಗಿದೆಯೋ ಅಂಥವನು ಅಂತ. ಅದರಲ್ಲಿ ಪ್ರವೃತ್ತನಾಗಬೇಕು ಅವನು, ಅದರಲ್ಲಿ ತೊಡಗಿರಬೇಕು. ಸದ್ವಿದ್ವಾನ್ ಉಪಸೃಪ್ಯತಾಂ. ಹಾಗಾಗಿ ಸಜ್ಜನಿಕೆಗೆ ವ್ಯಾಖ್ಯಾನ ಕೊಟ್ಟರು. ಸಂಘ ಸತ್ಸು ವಿಧೀಯತಾಂ ಅಂತ ಹೇಳಿರೋದ್ರಿಂದ ನಿನಗ್ಯಾರೋ ಸಜ್ಜನರು ಅಂತ ಅನ್ನಿಸಿದೆ ಅಂತ ಅಲ್ಲ, ಅಂದರೆ ಯಾರನ್ನು ದ್ವೇಷಿಸಬೇಕು ಅವರು ಬೇಡ ಅಂತ ಅಲ್ಲ, ಆದರೆ ಇವ್ರ ಜೊತೆಗೆ ಹೆಚ್ಚಿರು. ಪ್ರತಿದಿನಂ ತತ್ ಪಾದುಕಾ ಸೇವ್ಯತಾಂ. ನಿತ್ಯ, ನಿತ್ಯ ಅನ್ನೋದಕ್ಕೆ ಪ್ರತಿದಿನ ಅಂತಲ್ಲ, ಪ್ರತಿಕ್ಷಣ ಅಂತ. ತತ್ ಪಾದುಕಾ ಸೇವ್ಯತಾಂ. ಆ ಸದ್ವಿದ್ವಾನ್ ಇದಾನಲ್ಲ, ಆ ಜ್ಞಾನಿ ಇದಾನಲ್ಲ, ಅವನ ಪಾದುಕೆಯ ಸೇವೆ ಮಾಡು, ಪಾದ ಸೇವೆ ಮಾಡು. ನಮ್ಮ ದೇಶದಲ್ಲಿ ಸಂತರನ್ನು ಪೂಜಿಸುವ ಅಂಶ ಬಂದಿದ್ದೇ ಈ ಕಾರಣಕ್ಕೆ ಅಂತ. ಸಂತರನ್ನು ಪೂಜಿಸುವ, ಆರಾಧಿಸುವ, ಗೌರವಿಸುವ ಅಂಶ ಬಂದಿದ್ದು ಈ ಕಾರಣಕ್ಕೆ ಅಂತ. ಇಲ್ಲದೇ ಇದ್ರೆ ಅವರಿಂದ ಬೇಕಾದ್ದನ್ನು ಪಡೆದುಕೊಂಡ್ರೆ ಸಾಕಲ್ಲ, ಅವರನ್ನು ಗೌರವಿಸಬೇಕಾದದ್ದು ಯಾಕೆ, ಅವರನ್ನು ಪೂಜಿಸಬೇಕಾದದ್ದು ಯಾಕೆ, ಅವರ ಪಾದವೋ ಪಾದುಕೆಯೋ ಆಗೋದು ಯಾಕೆ ಅಂತ ಅಂದರೆ ಹರಿದು ಬರಬೇಕಿದೆ ಅಲ್ಲಿಂದ ಅಂತ. ಅದು ಬರೀ ಗೌರವಾರ್ಹವಾದ ಸಂಗತಿ ಅಲ್ಲ. ಯಾವುದೋ ಕ್ಷೇತ್ರದಲ್ಲಿ ದೊಡ್ಡ ಸಾಧನೆ ಮಾಡಿದವನ್ನ ಗೌರವಿಸ್ತೇವೆ, ದೊಡ್ಡವ ನೀನು ಅಂತ, ಅವನಿಂದ ನಮಗೇನು ಹರಿದು ಬರಬೇಕಿಲ್ಲ. ಆದರೆ ಇಲ್ಲಿ ಹಾಗಲ್ಲ, ಹರಿದು ಬರಬೇಕು ಅಂತ. ಹರಿದು ಬರೋದು ಎಲ್ಲಿಂದ? ಜ್ಞಾನ ಅಂದರೆ ಅದು ಪಾದದಿಂದ ಅಂತ, ಶಿರಸ್ಸಿನಿಂದ ಅಲ್ಲ. ಜ್ಞಾನ ಇರೋದು ಶಿರಸ್ಸಿನಲ್ಲಿರಬಹುದು, ಅಥವಾ ಅಧ್ಯಾತ್ಮದ ಜ್ಞಾನ ಅಂತ ತೆಗೆದುಕೊಂಡ್ರೆ ಆತ್ಮಜ್ಞಾನ ಅಂತಂದರೆ ಅದು ಹೃದಯದ ವಿಷಯ ಆಗಿರ್ಬೋದು. ಆದರೆ ಇನ್ನೊಬ್ಬನಿಗೆ ಹರಿಯಬೇಕು ಅಂತಂದರೆ ಅದು ಪಾದವೇ ಅಂತ ಅದಕ್ಕೆ. ಹಾಗಾಗಿ ಪಾದ ಅಂದ್ರೆ ಬಹಳ ಕನಿಷ್ಠ ಅಂತ ಏನೂ ಅಲ್ಲ. ಪುರುಷ ಸೂಕ್ತದಲ್ಲಿ ಪಾದ ಅಂತ ಹೇಳ್ಬಿಟ್ಟಿದ್ದಾರೆ, ಬಹಳ ಕೆಳಗಿಟ್ಟಿದ್ದಾರೆ ಅಂತೇನೂ ಅಲ್ಲ. ಹರಿಯುವುದೇ ಪಾದದ ಮೂಲಕ, ಪ್ರವಹಿಸುವುದೇ ಪಾದದ ಮೂಲಕ. ತತ್ ಪಾದುಕಾ ಸೇವ್ಯತಾಂ. ಗುರುಪಾದುಕೆ ಅನ್ನೋದಕ್ಕೆ ಇಷ್ಟು ಮಹತ್ವ ಬಂದಿದ್ದಿದೆಯಲ್ಲ ಈ ಕಾರಣಕ್ಕೆ ಅಂತ. ನಿನಗೆ ಬೇಕಾದ್ದನ್ನು ಅವರಲ್ಲಿಂದ ಹರಿಸ್ತಾರೆ. ಬ್ರಹ್ಮೈಕಾಕ್ಷರಮರ್ಥ್ಯತಾಂ. ಅದನ್ನೇ ಮತ್ತೊಮ್ಮೆ ಇನ್ನೊಂದು ತರಹದಲ್ಲಿ ಹೇಳಿದರು. ಬ್ರಹ್ಮ ಅನ್ನುವ ಏಕಾಕ್ಷರವನ್ನು ಬಯಸಿ ಅಂತ. ಅರ್ಥ್ಯತಾಂ. ಯಾವುದು ಬಯಕೆ ಆಗಬೇಕು ನಮಗೆ ಅಂತ, ಏನನ್ನ ಆಸೆ ಪಡಬೇಕು ಅಂತ ಒಂದು ಪಾಠ ಮಾಡಬೇಕು. ವಾಸ್ತವವಾಗಿ ನಮಗದು ಗೊತ್ತಿಲ್ಲ. ನಾವು ಮಕ್ಕಳಿಗೆ ಏನನ್ನು ಬಯಸಬಾರದು ಅಂತ ಪಾಠ ಮಾಡ್ತೀವಿ, ನಮಗೂ ಅದನ್ನು ಹೇಳಿದ್ರು. ಅದನ್ನು ಇಷ್ಟಪಡಬಾರದು, ಇದು ಬೇಡ ನಿನಗೆ, ಇಷ್ಟಪಡಬಾರದು ಅನ್ನೋ ಭಾಷೆಯೂ ಅಲ್ಲ, ಅದು ಬೇಡ ನಿನಗೆ ಅಂತ. ಯಾವುದು ಬೇಡ ಅಂತ ಹೇಳ್ತಾ ಹೋಗ್ತಾರೋ ಅದೇ ಬೇಕು ಅಂತ ಅನ್ನಿಸ್ತಾ ಇರುತ್ತೆ ನಮಗೆ, ಬೇಲಿ ಹಾರುವಂತೆ ಆಗತ್ತೆ. ಬದಲಾಯಿಸಬೇಕಾದದ್ದೆಲ್ಲಿ ಅಂತ ಅಂದರೆ ಆಸೆಯನ್ನು ಈಡೇರಿಸಿಕೊಳ್ತೀವಲ್ಲ ಆ ಜಾಗದಲ್ಲಲ್ಲ, ಆಸೆಯ ಜಾಗದಲ್ಲಿ ಬದಲಾವಣೆ ಆಗಬೇಕು. ಇಡೀ ಸಮಾಜ ಯಾವುದೇ ವಿಷಯಕ್ಕೆ, ಲೌಕಿಕದ ವಿಷಯಗಳಿಗೆ ಕೂಡ ನಾವು ಅದರ ಕ್ರಿಯೆ ಇದೆಯಲ್ಲ, ಕ್ರಿಯೆಯನ್ನು ಬದಲಾಯಿಸೋದಕ್ಕೆ ಹೊರಡ್ತೀವಿ, ಬೇಲಿ ಹಾಕ್ತೀವಿ, ಕಾಂಪೌಂಡ್ ಕಟ್ತೀವಿ, ಪ್ರಯೋಜನ ಇಲ್ಲ ಅದರಿಂದ ಅಂತ. ಕೋಟೆ ಕಟ್ಟಿ ಒಳಗೆ ಅವನನ್ನು ತುಂಬಿದರೆ ಮನದೊಳಗಿನ ಆಸೆ ಇದೆಯಲ್ಲ ಅದು ಈಡೇರೋದಕ್ಕೆ ತಪ್ಪಿಸ್ತಾ ಇರತ್ತೆ, ಅದು ದಾರಿ ಹುಡುಕ್ತಾ ಇರತ್ತೆ ಅಂತ. ನೀರಿನಂತೆ ಅಂತ, ನೀರು ಹರಿತಾ ಇದ್ದರೆ ಎದುರಿಗೆ ಒಂದು ಎತ್ತರದ್ದೇನೋ ಒಂದು ಜಾಗ ಬಂತು ಅಂತ ಅಂದ್ಕೊಳ್ಳಿ, ನೀರೇನು ಮಾಡುತ್ತೆ? ನಿಲ್ಲತ್ತೆ. ಆದರೆ ನಮಗೆ ನಿಂತಂತೆ ಕಾಣಿಸಿದೆ, ಸ್ವಲ್ಪ ಹೊತ್ತು ಬಿಟ್ಟು ನೋಡಿದರೆ ಅದು ಈಚೆ ಕಡೆಯಿಂದ ಜಾಗ ಮಾಡಿಕೊಂಡು ಹೋಗಿದೆ, ಮತ್ತದು ಅದು ನಿಲ್ಲೋಲ್ಲ. ನಿಂತಂತೆ ಕಾಣಿಸಿದ ಜಾಗದಲ್ಲೂ ಅದು ದಾರಿ ಹುಡುಕ್ತಾ ಇದೆ. ಗುರಿ ತಲುಪೋದು ಹೇಗೆ ಅಂತ, ಗುರಿ ತಲುಪೋದು ಹೇಗೆ ಅಂತ ಹುಡುಕ್ತಲೇ ಇದೆ. ಡ್ಯಾಮ್ ಕಟ್ಟಿ ನೀರು ನಿಲ್ಲಿಸ್ತೀವಲ್ಲ,
ಆ ಇಡೀ ನೀರು ಒಂದೇ ಆಸೆಯಲ್ಲಿದೆ, ಯಾವಾಗ ಇದನ್ನು ದಾಟಿ ಹೋಗಲಿ ಅಂತ ಒಂದು ಸಣ್ಣ ಜಾಗ ಸಿಕ್ಕಿದ್ರೆ ಡ್ಯಾಮನ್ನು ಒಡೆದು ಹೋಗುತ್ತೆ. ಬದಲಾಯಿಸಬೇಕಾದದ್ದು ಎಲ್ಲಿ ಅಂದರೆ ಈ ಕ್ರಿಯೆಯನ್ನಲ್ಲ, ನಾವು ಕ್ರಿಯೆಯನ್ನು ತಡಿತೇವೆ. ಕೆಲಸ ಮಾಡಬೇಕಾಗಿರೋದು ಆಸೆ ಪಡ್ತೀವಲ್ಲ ಆ ಜಾಗದಲ್ಲಿ ಏನನ್ನ ಆಸೆ ಪಡಬಾರದು ಅಂತ ಕಲಿಸ್ಬೇಕು. ಲೌಕಿಕದ ವಿಷಯಕ್ಕೂ ಅಷ್ಟೇ, ಅಧ್ಯಾತ್ಮದ ವಿಷಯಕ್ಕೂ ಅಷ್ಟೇ. ಈ ಆಸೆ ಒಳ್ಳೆಯದಲ್ಲ ಅಂತ ಅಲ್ಲ, ಒಳ್ಳೆಯದಲ್ಲ ಅಂತ ಹೇಳಿದ್ರಿಂದ ಏನೂ ಆಗೋಲ್ಲ, ನಮ್ಮ ಪ್ರಯತ್ನ ಅಷ್ಟೇ, ಅದು ಒಂದು ಕಲಿಸುವ ವಿಧಾನ ಅಂತ. ಆ ಆಸೆಯೇ ಹುಟ್ಟಬಾರದು. ಆಸೆಯೇ ಹುಟ್ಟಬಾರದು ಅಂತ ಅಂದರೆ ಆಸೆ ಅನ್ನೋದು ಹುಟ್ಟಿಯೇ ಹುಟ್ಟತ್ತೆ, ಅದು ಸ್ವಭಾವ. ಆಸೆಯೊಂದಿಲ್ಲದಿದ್ದರೆ ಬದುಕಿಲ್ಲ. ಆಸೆ ಅಂತ ಒಂದು ಇರೋದ್ರಿಂದಲೇ ಬದುಕು ಸಾಧ್ಯ ಆಗಿದೆ. ಹಾಗಾಗಿ ಆಸೆ ಬೇಕೇ ಬೇಕು. ಯಾವ ಆಸೆ ಬೇಕು ಅಂತ ಹೇಳಬೇಕು. ಈ ಆಸೆ ಪಡಬೇಡ, ಈ ಆಸೆ ಪಡು ಅಂತ ಹೇಳಬೇಕು. ಬ್ರಹ್ಮೈಕಾಕ್ಷರ ಮರ್ಥ್ಯತಾಂ, ಏನನ್ನೋ ಬಯಸ್ತಾ ಇರಬೇಡ, ದೊಡ್ಡದನ್ನ ಬಯಸು ಅಂತ. ಬೃಹಿವ್ಯಾಪ್ತೋ, ಬ್ರಹ್ಮ ಅಂದರೆ ದೊಡ್ಡದು. ಯಾಕೆ ಸಣ್ಣ ಸಣ್ಣದನ್ನು ಬಯಸ್ತೆ? ದೊಡ್ಡದು ಯಾವುದೋ ಅದನ್ನು ಬಯಸು. ಹೇಗೆ ಅದು? ಹಾಗಂದ್ರೆ ಏನು? ಬ್ರಹ್ಮ ಅಂದರೆ ಏನು? ನಾನು ಯಾಕೆ ಅದನ್ನು ಬಯಸ್ಲಿ ಅಂದರೆ ಮುಂದುವರೆದು ಹೇಳಿದ್ರು, ಶ್ರುತಿಶಿರೋ ವಾಕ್ಯಂ ಸಮಾಕರ್ಣ್ಯತ. ಅದು ಅರ್ಥ ಆಗಬೇಕಾ? ಶ್ರುತಿ ಶಿರಸ್ಸಿನ ಮಾತುಗಳನ್ನು ಕೇಳಿಸಿಕೋ. ಶ್ರುತಿ ಶಿರಸ್ಸು ಅಂದರೆ ಉಪನಿಷತ್ತು, ವೇದದ ಕೊನೆಯ ಭಾಗ, ಅಂತಿಮ ಭಾಗ, ಎತ್ತರದ ಭಾಗ. ಉಪನಿಷತ್ತನ್ನು ಕೇಳು. ವಾಕ್ಯಂ ಸಮಾಕರ್ಣ್ಯತಾಂ. ಇಷ್ಟು ವೈಜ್ಞಾನಿಕವಾದ ನಡೆ ಇದೆ ಸಾಧನಾ ಪಂಚಕದಲ್ಲಿ ಅಂದರೆ ಹೆಜ್ಜೆ ಹೆಜ್ಜೆಗೆ ಒಂದು ಸೂತ್ರಕ್ಕೂ ಅಷ್ಟು ಚೆನ್ನಾಗಿ ಹೆಣೆದುಕೊಂಡು ಹೋಗ್ತಾ ಇದ್ದಾರೆ. ನಮ್ಮ ಪ್ರಶ್ನೆ ಹುಟ್ಟಿದಂತೆ ಮುಂದಿನ ಉತ್ತರ ಇದ್ದಂತಿದೆ. ಹಾಗೆ ನೋಡ್ಬೇಕು ಅದನ್ನು. ಅಂದರೆ ಹಾಗಿರೋದನ್ನು ನೋಡಬೇಕು ನಾವು. ಇಲ್ಲದೇ ಇದ್ದರೆ ಒಂದಕ್ಕೊಂದಕ್ಕೆ ಸಂಬಂಧ ಇಲ್ಲದೆ ಒಂದಿಷ್ಟು ಹೇಳಿದ್ದಾರೆ ಅಂತ ಆಗ್ಬಿಡತ್ತೆ. ಬ್ರಹ್ಮವನ್ನು ಅರಿತಿಕೋ ಅಂತ ಅಂದರೆ ಅಲ್ಲ, ಬ್ರಹ್ಮವನ್ನು ಬಯಸು ಅಂತ ಅಂದರೆ ಅದು ಏನು, ಅದು ಯಾಕೆ, ನಾನು ಯಾಕೆ ಬಯಸಲಿ ಅದನ್ನು, ನನಗೇನು ಸಿಗತ್ತೆ ಅದರಿಂದ, ಅದು ಅರ್ಥ ಆಗಬೇಕಾ? ಉಪನಿಷತ್ತನ್ನು ಕೇಳು ಅಂತ ಅಷ್ಟೇ. ಇದೇ ಮಾತುಗಳು ಇನ್ನಷ್ಟು ಮುಂದುವರಿಯುತ್ತೆ. ಒಂದು ಸ್ವಲ್ಪ ಮುಂದೆ ಹೋಗಿ ಒಂದು ಸ್ವಲ್ಪ ಕೊನೆಗೆ ಬರೋಣ. ಇವತ್ತು ದೇಹೇಹಂ ಮತಿರುಜ್ಯತಾಂ. ನಾನು ಅನ್ನೋದು ಏನು ಅಂತ ಮೊದಲ ದಿನ ಮೊನ್ನೆ ಮಾತಾಡ್ಕೊಳ್ತಾ ಇದ್ವಲ್ಲ, ನಾನು ಅನ್ನೋದು ವಿಸ್ತಾರ ಆಗಬೇಕು ಅಂತ. ನಾನು ಅನ್ನೋದು ಈ ದೇಹ ಅಂತ ಆಗಿಬಿಟ್ಟಿದೆ. ನಾನು ಅಂತ ಹೀಗೆ ಮುಟ್ಟಿಯೇ ಹೇಳೋದು ನಾವು. ನಾನು ಅಂತ ಮಾತಾಡೋಕೆ ಬರಲ್ಲ ನಮಗೆ, ಎಲ್ಲವೂ ನಾನು. ಹಾಗಾಗಿ ನಾನು ಅಂತ ಹೇಳಬೇಕು ಅಂದರೆ ಹೇಳೋಕ್ಕಾಗಲ್ಲ ನಾನು ಅಂತಲೇ. ಯಾಕೆಂದರೆ ದೇಹ ಭಾವ ಅನ್ನೋದು ಗಟ್ಟಿಯಾಗಿದೆ. ನಾನು ಅನ್ನೋದು ಇದು ಅಂತಲೇ ಕುಳಿತುಕೊಂಡಿದೆ. ಆದರೆ ನಮಗೆ ಗೊತ್ತಿಲ್ಲದೆ ಈ ತತ್ವಜ್ಞಾನ ನಮ್ಮಲ್ಲಿ ಹೆಂಗಿದೆ ಅಂತ ಅಂದರೆ, ನಾನು ಅನ್ನುವಾಗ ಮುಟ್ಟಿಕೊಳ್ಳೋ ಜಾಗ ಯಾವುದು? ನಾನು ಅಂತಲೇ. ನಾನು ಅಂತ ಒಂದು ದಿವಸನೂ ಅಂದಿಲ್ಲ ನಾವು. ಕಾಲು ಮುಟ್ಕೊಂಡು ನಾನು ಅಂತ ಅಂದಿಲ್ಲ. ನನ್ನ ಕಾಲು ಅಂತ ಹೇಳಿ ಕಾಲು ಮುಟ್ಟಿರ್ಬೋದು, ನನ್ನ ಕೈ ಅಂತ ಹೇಳಿ ಕೈ ಮುಟ್ಟಿರ್ಬೋದು. ನಾನು ಅಂದಾಗಲ್ಲ, ಇಲ್ಲೇ ಮುಟ್ಟಿದ್ದೀವಿ. ಯಾರೇ ಕೊಟ್ಟರು? ಮಗುವು ಅಲ್ಲೇ ಮುಟ್ಕೊಳ್ಳುತ್ತೆ, ಯಾರೂ ಕಲಿಸಿಲ್ಲ. ಅಧ್ಯಾತ್ಮ ಅನ್ನೋದು ಇನ್ಬಿಲ್ಟ್ ಭಾರತೀಯರಿಗೆ, ಹೊರ ಜಗತ್ತಿನವರಿಗೂ ಅಲ್ಲ ಅಂತೇನೂ ಅಲ್ಲ. ಹುಟ್ಟುವಾಗಲೇ ಒಳಗಿದೆ. ನಾವೇನು ಬಹಳ ದೂರದಲ್ಲಿದ್ದೀವಿ ಅಂತೇನು ಅನ್ಕೋಬೇಕಾಗಿಲ್ಲ. ಹುಟ್ಟುವಾಗಲೇ ಒಳಗೆ ಅದನ್ನು ಜೋಡಿಸಿಯೇ ಕಳಿಸಿದ್ದಾನೆ ಆ ಭಾವವನ್ನು. ಆದರೆ ನಾನು ಅಂತ ಹೇಳುವಾಗ ಇಲ್ಲೇನೋ ಮುಟ್ಟಿದ್ವಿ, ಆದರೆ ಮುಟ್ಟಿದ್ದು ಹೊರಭಾಗವನ್ನು ಮಾತ್ರ, ಒಳಗೆ ಹೋಗಿ ತಲುಪಿಲ್ಲ ಅಂತ. ಇಲ್ಲಿ ಒಳಗೊಬ್ಬ ಇದಾನಲ್ಲ, ಗುಹಾಶಯ ಅಂತ ಕರೀತಾರಲ್ಲ, ಹೃದಯ ಗುಹೆಯಲ್ಲಿ ಇರುವವನು. ಹೃದಯ ಅನ್ನೋದಕ್ಕೂ ಅದೇ ಅರ್ಥ ಕೊಟ್ಟರು. ಹಾರ್ಟ್ ಅನ್ನೋದಕ್ಕೆ ಸಮಾನಾರ್ಥಕ ಪದ ಹೃದಯ ಅಲ್ಲ, ಹೃದಯಕ್ಕೆ ಸಮಾನಾರ್ಥಕ ಪದ ಹಾರ್ಟ್ ಅಲ್ಲ. ಹೃದಯಂ ಅಂತ ಅದು ಅಂತಂದರು ನಿರುಕ್ತಕಾರ.
ಇಲ್ಲಿದ್ದಾನೆ ಅವನು ಅಂತ. ಹೃದಯ ಅನ್ನೋದಕ್ಕೆ ಅರ್ಥ ಇಲ್ಲಿದ್ದಾನೆ ಅವನು ಅಂತ. ನೀನು ಯಾರನ್ನು ಹುಡುಕ್ತಾ ಇದೆಯೋ, ನಿನಗೆ ಯಾರು ಬೇಕಾಗಿದ್ದಾನೋ, ನೀನು ಯಾರನ್ನು ಬಯಸಬೇಕೋ, ಎಲ್ಲಿದ್ದಾನೆ ಅವನು ಅಂದರೆ ಇಲ್ಲೇ ಇದ್ದಾನೆ, ಇಲ್ಲೇ ಇದ್ದಾನೆ, ಎಲ್ಲೋ ಇಲ್ಲ ಅಂತ. ಅವನನ್ನು ಯಾರು ಅರಿತರೋ ಅವರು ಆರ್ಯರು ಅಂತ. ಆರಾತ್ ಸ್ಥಿತಂ ಅಂತ. ಇಲ್ಲೇ ಇದ್ದಾನೆ, ಹತ್ತಿರದಲ್ಲೇ ಇದ್ದಾನೆ. ಹತ್ತಿರದಲ್ಲಿದ್ದವನ ಪರಿಚಯ ಆಗಿಲ್ಲ ನಮಗೆ. ಹತ್ತಿರದಲ್ಲಿದ್ದವರದ್ದೇ ಪರಿಚಯ ಆಗದೆ ಇರೋದು, ದೂರದಲ್ಲಿದ್ದವರ ಪರಿಚಯ ಚೆನ್ನಾಗಿರುತ್ತೆ. ಯಾಕೆ? ನಮ್ಮ ನೋಟ ಇದೆಯಲ್ಲ, ಅದು ದೂರಕ್ಕೆ ಸೆಟ್ ಆಗಿದೆ, ಹತ್ತಿರಕ್ಕಲ್ಲ. ಹಿಂಗಿಟ್ಕೊಳ್ಳಿ ನೋಡೋಣ, ಯಾವ್ದಾದ್ರು ಒಂದನ್ನು ಕಣ್ಣಿನ ತುಂಬ ಹತ್ತಿರಕ್ಕೆ ಅಕ್ಷರ ತಂದಿಟ್ಕೊಳ್ಳಿ. ಏನಾದರೂ ಕಾಣಿಸತ್ತಾ ನಿಮಗೆ ಅಂದರೆ ಕಾಣಿಸೋಲ್ಲ. ನಮಗೆ ಕಾಣಿಸೋದು ಒಂದು ಮಟ್ಟದ ದೂರ ಇದ್ದಾಗ ಮಾತ್ರ. ಹಾಗಾಗಿ ಹತ್ತಿರದಲ್ಲಿದ್ದವರ ಪರಿಚಯ ಕಡಿಮೆ ಇರುತ್ತೆ. ಅದರಿಂದಲೇ ಹತ್ತಿರದಲ್ಲಿದ್ದವರು ಮೋಸ ಮಾಡ್ತಾರೆ, ದೂರದಲ್ಲಿದ್ದವರು ಮೋಸ ಮಾಡೋಲ್ಲ. ನಮಗೆ ಇಷ್ಟು ದಿನ ಬದುಕಿದ್ದೆ ಅವನು ಹಿಂಗೆ ಅಂತ ಗೊತ್ತಾಗ್ಲಿಲ್ವಲ್ಲ, ಎಷ್ಟು ವ್ಯವಹಾರ ಮಾಡಿದೆ, ಕೊನೆಗೆ ತೋರಿಸ್ಬಿಟ್ನಲ್ಲ ಅವಂದು ಅಂದರೆ ಯಾಕೆ ಗೊತ್ತಾಗಲಿಲ್ಲ? ಯಾಕೆ ಅಂದರೆ ಹತ್ತಿರವೇ ದೋಷ. ಯಾವುದಕ್ಕೆ? ಅರ್ಥ ಮಾಡಿಕೊಳ್ಳೋದಕ್ಕೆ. ದೃಷ್ಟಿಯನ್ನು ಹರಿಸ್ತೀವಲ್ಲ, ಪರಾಂಚಿಖಾನೆ ವ್ಯತರಣ ಸ್ವಯಂಭೂ. ಅವನದನ್ನು ಸೆಟ್ ಮಾಡುವಾಗ ಅದನ್ನು ಹೊರಗೆ ನೋಡುವಂತೆಯೇ ಮಾಡಿದ, ಒಳಗೆ ನೋಡುವಂತೆ ಅಂತ ಒಂದು ಮಾಡಲೇ ಇಲ್ಲ ಅಂತ. ಹಾಗಾಗಿ ಏನಾಯ್ತು? ದೂರವೇ ಕಾಣಿಸ್ತಾ ಹೋಯ್ತು, ದೂರ ಅರ್ಥ ಆಗ್ತಾ ಹೋಯ್ತು ಚೆನ್ನಾಗಿ. ಟ್ರಂಪಿನ ಶಬ್ದ ಅರ್ಥ ಆಗತ್ತೆ ನಮಗೆ. ಅವ್ನು ಹಿಂಗೆ ಮಾತಾಡಿದ್ರೆ ಹಿಂಗೇನೆ, ಅವ್ನು ಹಿಂಗೆ ಹೇಳಿದಾನಲ್ಲ, ಅವನೇನು ಇರಾನ್ ಬಿಡೋಲ್ಲ ನಾವು ಹೇಳ್ತಾ ಇರ್ತೀವಿ. ನಮ್ಮನೆಯವ್ರ ಕಥೆನೇ ಗೊತ್ತಿರಲ್ಲ, ಅವನ ಯಾವ ಮಾತಿಗೆ ಯಾವ ಅರ್ಥ ಅಂತ ಗೊತ್ತಾಗಿರೋಲ್ಲ, ನಾಳೆ ಬೆಳಗ್ಗೆನೇ ಗೊತ್ತಾಗೋದು. ಹಾಗಾಗಿ ದೇಹವೇ ನಾನು ಅಂತ ಅಂದ್ಕೊಂಡಿದ್ದೀವಿ, ಅರ್ಥ ಆಗಿಲ್ಲ ಇದರೊಳಗಿರೋನು ಯಾರು ಅಂತ. ನಾನು ಯಾರು ಅಂತ ಗೊತ್ತಾಗಿಲ್ಲ ಅಂತ, ನಾನು ಯಾರು ಅಂತ ಗೊತ್ತಾಗಿಲ್ಲ. ಯಾಕೆ ಅಂದರೆ ಭಾಳ ಹತ್ತಿರದಲ್ಲಿರೋದ್ರಿಂದ ಗೊತ್ತಾಗಿಲ್ಲ ಅಂತ. ದೇವರು ವೈಕುಂಠದಲ್ಲಿದ್ದಾನೆ, ಕೈಲಾಸದಲ್ಲಿದ್ದಾನೆ, ಇದ್ದಾನೆ, ಇಲ್ಲ ಅಂತೇನೂ ಅಲ್ಲ, ಆದರೆ ಇಲ್ಲೇ ಇದ್ದಾನೆ. ಕಾಶಿ ಕ್ಷೇತ್ರಂ ಶರೀರಂ ತ್ರಿಭುವನ ಜನನಿ ವ್ಯಾಪಿನಿ ಜ್ಞಾನಗಂಗಾ ಭಕ್ತಿ ಶ್ರದ್ಧಾ ಗಯೇಯಂ. ಭಗವತ್ಪಾದರದ್ದೇ ಮಾತು. ನಿನ್ನ ದೇಹವೇ ಕಾಶಿ, ನಿನ್ನ ದೇಹವೇ ಕಾಶಿ. ವಿಶ್ವನಾಥ ಇಲ್ಲೇ ಇದ್ದಾನೆ, ಎಲ್ಲಿಗೆ ಹೋಗ್ತಿ ಅಂತ ಕೇಳ್ತಾರೆ ಅವರು. ಇಂಥ ಮಾತುಗಳನ್ನು ಭಗವತ್ಪಾದರು ಎಷ್ಟು ಕಡೆಯಲ್ಲಿ ಎಷ್ಟು ಆಡಿ ಮುಗಿಸೋಗಿದ್ದಾರೆ ಅಂತ, ಎಷ್ಟು ಅದರ ಅರ್ಥ ಬಿಟ್ಟುಬಿಟ್ಟಿದ್ದಾರೆ ಅಂತ. ಅಂದರೆ ಅರ್ಥ ಅನ್ನೋದನ್ನೇ ಅನುಸಂಧಾನ ಮಾಡೋದು ಬಿಟ್ಟಿದ್ದಾರೆ. ಅಂದರೆ ನಮ್ಮೂರುಗಳಲ್ಲಿ ಪರಮೇಶ್ವರ ಭಟ್ಟರಿಗೆ ಗೊತ್ತಿರುತ್ತೆ, ಕಾಶಿ ಸಂತರ್ಪಣೆ ಅನ್ನೋದನ್ನು ಭಾಳ ಚೆನ್ನಾಗಿ ಆಚರಿಸ್ತಾರೆ. ಕಾಶಿಗೆ ಹೋಗಿ ಬಂದಾಗ ಈ ಚೂರ್ಣಿಕೆ ಹೇಳೋದು ಅಂತ, ಊಟದ ಹೊತ್ತಿನಲ್ಲಿ ಶ್ಲೋಕಗಳನ್ನು ಹೇಳೋದು ಅನ್ನೋದು ನಮ್ಮಲ್ಲಿ ಭಾಳ ಅಭ್ಯಾಸದಲ್ಲಿದೆ, ಇಲ್ಲೂ ಇದ್ದಿರತ್ತೆ. ಅಲ್ಲಿ ಒಬ್ಬರಲ್ಲ ಒಬ್ಬರು ಈ ಶ್ಲೋಕ ಹೇಳ್ತಾರೆ. ಅವ್ರ ಪ್ರಕಾರ ಅವರು ಕಾಶಿ ಹೋಗಿ ಹೇಳ್ತಾ ಇದ್ದಾರೆ. ಕಾಶಿಗೆ ಹೋಗಿ ಬಂದಿದೀಯಾ, ದೊಡ್ಡ ಕ್ಷೇತ್ರ ಅಂತ ಅದು ಹೇಳ್ತಾ ಇದ್ದಾರೆ. ಇಲ್ಲೇ ಇದೆ ಕಾಶಿ, ಎಲ್ಲಿಗೆ ಯಾಕೆ ಹೋಗ್ತೀಯಾ ಅಂತ. ಕಾಶಿ ಕ್ಷೇತ್ರಂ ಶರೀರಂ. ಹಾಗಾಗಿ ಇದು ಗೊತ್ತಾಗಿಲ್ಲ ಅಂತ. ಯಾಕೆ ಗೊತ್ತಾಗಿಲ್ಲ ಅಂದರೆ ನಾನು ನನಗೆ ಗೊತ್ತಾಗಿಲ್ಲ ಅಂತ, ನಾನು ನನಗೆ ಅರ್ಥ ಆಗಿಲ್ಲ ಹತ್ತಿರದಲ್ಲಿರೋದ್ರಿಂದ. ಹಾಗಾಗಿ ಆರ್ಯರಾಗಿಲ್ಲ. ಆರಾತ್ ಸ್ಥಿತಂ ಸುಷ್ಠು ಈರಯಂತಿ ಇತ್ಯಾರ್ಯಾಹ. ಯಾರಿಗೆ ಅರ್ಥ ಆದ್ನವನ ಆರ್ಯ. ಅವನ ಅರ್ಥ ಆಗಲಿಲ್ವಾ, ನಿನಗೆ ಅರ್ಥ ಆಗಲಿಲ್ವಾ, ಮ್ಲೇಚ್ಛ ಅಂತ ಕರೆದ್ರು. ಮ್ಲೇಚ್ಛ ಅಂದರೆ ಯಾರು ಅಂತ ಬಹಳ ಜಿಜ್ಞಾಸೆ ನಡೆಯುತ್ತೆ. ಮ್ಲೇಚ್ಛರು ಅಂತ ನಮ್ಮ ಪ್ರಾಚೀನ ಗ್ರಂಥಗಳಲ್ಲಿ ಯಾರನ್ನು ಕರೆದ್ರು ಅಂತ. ಅವ್ರು ಯಾರು, ಇರಾನಿಯನ್ಸೋ ಗ್ರೀಕರೋ, ಯಾರಿಗ ಹೆಸರು ಹೇಳಿದ್ರು ಅಂತ ಎಲ್ಲರಿಗೂ ಹೇಳಿದ್ದಾರೆ. ನೀವು ಇನ್ನೂ ಹೋದರೆ ಇಲ್ಲೇ ಅಕ್ಕಪಕ್ಕ ಇರೋರಿಗೂ ಎಲ್ಲ ಮ್ಲೇಚ್ಛರು ಅಂತ ಕರೆದಿದ್ದಾರೆ. ಇಲ್ಲೇ ಇದ್ದಾರೆ ಅವರು ಪಕ್ಕದಲ್ಲಿ. ಮಹಾಭಾರತದಲ್ಲಿ ಮ್ಲೇಚ್ಛರನ್ನು ಸೋಲಿಸಿದ ಅಂತಾರೆ. ಎಲ್ಲಿ ಅಂದರೆ ಒರಿಸ್ಸಾದ ಪಕ್ಕದಲ್ಲಿ ಹೇಳ್ತಾರೆ, ಇನ್ನೆಲ್ಲೋ ಇಲ್ಲಿ ಗುಜರಾತ್ ಪಕ್ಕದಲ್ಲೆಲ್ಲ ಹೇಳ್ತಾರೆ. ಯಾರು ಅಂದರೆ ಯಾರಿಗೆ ಇವನ ಅರ್ಥ ಆಗಿಲ್ವೋ, ಯಾರಿಗೆ ಇವನ ಚಿಂತನೆಯೇ ಇಲ್ವೋ, ಅವ್ರು ಇಲ್ಲೇ ಇದ್ರೂ ಮ್ಲೇಚ್ಛರು ಅಂತ ಕರೆದ್ರು ಅವರನ್ನು. ಯಾರಿಗೆ ಅರ್ಥ ಆಯ್ತು ಅವರನ್ನು ಆರ್ಯರು ಅಂತ ಕರೆದ್ರು. ಅವ್ರು ಎಲ್ಲಿಂದೂ ಬರಲಿಲ್ಲ, ಇಲ್ಲೇ ಇದ್ದಾರೆ ಅವರು, ಎಲ್ಲಿಂದೋ ಬಂದವರಲ್ಲ.
ಹಾಗಾಗಿ ದೇಹೇಹಂ ಮತಿರುಜ್ಯತಾಂ, ದೇಹ ನಾನು ಅಂದುಕೊಳ್ಳೋದನ್ನು ಬಿಡಿ ಅಂತ. ದೇಹ ನಾನು ಅಂದ್ಕೊಳ್ಳೋದನ್ನು ಬಿಡಬೇಕು ಅಂತ ಅಂದರೆ ಹಾಗಿದ್ರೆ ನಾನು ಯಾರು ಅನ್ನೋ ಪ್ರಶ್ನೆ ಹುಟ್ಟಿಸ್ಕೊಳ್ಬೇಕಾಗತ್ತೆ. ಅನುಭವಕ್ಕೆ ಬಂದಿಲ್ಲ ನಾನಿದೆ ಅಂತ ಇದೆ, ಮೊದಲು ಇದನ್ನು ಕಿತ್ತಾಕು ಅಂತ. ಯಾವುದು ಸಲ್ಲದ್ದೋ ಅದನ್ನು ಕಿತ್ತಾಕು. ಯಾವುದು ಸಲ್ಲದ್ದೋ ಕಿತ್ತು ಹಾಕಿದ ಮೇಲೆ ಕಿತ್ತು ಹಾಕಿದ ಜಾಗದಲ್ಲಿ ಏನೋ ಒಂದು ಬರಬೇಕಲ್ಲ. ಕಳೆ ಕಿತ್ತಾಕಿ ನಿಲ್ಲಿಸೋಲ್ಲ, ಬೆಳೆ ಬೆಳೆಸಬೇಕಲ್ಲ. ಅಲ್ಲಿ ಬರೀ ಕಳೆ ಕಿತ್ತೇನು, ಕಳೆ ಕಿತ್ತ ಮೇಲೆ ಆ ಜಾಗಕ್ಕೆ ಬೆಳೆ ಬೇಕು ಅಂತ. ಬೆಳೆ ಬೇಕು ಅಂತ ಅಂದರೆ ಯಾವುದು ಬೆಳೆಯಬೇಕೋ ಅದನ್ನಲ್ಲಿ ಊರಬೇಕು, ಯಾವುದು ಕಳೆಯಬೇಕೋ ಅದನ್ನು ಕಿತ್ತು ಹಾಕಬೇಕು. ಯಾವುದು ಮೊದಲು ಆಗ್ಬೋದು. ಯಾವುದು ಮೊದಲು ಆಗ್ಬೋದು ಅಂದರೆ ಕಳೆಯನ್ನೆಲ್ಲ ಕಿತ್ತು ಹೊಲವನ್ನು ಸರಿಪಡಿಸಿಕೊಂಡು ಬೀಜ ಬಿತ್ತಿದ್ವಿ. ಕಳೆ ಇಲ್ಲದ ಜಾಗದಲ್ಲಿ ಬೆಳೆ ಬೆಳೆಯೋದಕ್ಕೆ ಆರಂಭ ಮಾಡಿದ್ವಿ. ಮತ್ತೆ ಕಳೆ ಹುಟ್ಟಿತು ಬೆಳೆಯ ನಡುವೆ, ಆಗ ಕಳೆಯನ್ನು ಕಿತ್ತಾಕಿದ್ವಿ. ಇದು ಎರಡು. ದೇಹ ನಾನಲ್ಲ ಅನ್ನುವ ಭಾವದ ಕಳೆಯನ್ನು ಕಿತ್ತು ಹಾಕಿದ ಮೇಲೆ ಹಾಗಿದ್ರೆ ನಾನು ಯಾರು ಅನ್ನುವ ಪ್ರಶ್ನೆ ಹುಟ್ಕೊಳ್ಳುತ್ತೆ ನಿನಗೆ ಅಂತ. ಇಷ್ಟು ಹೇಳಿ ನಮ್ಮನ್ನ ಬದುಕು ಕಟ್ಟಿ ಹಾಕಿದೆಯಲ್ಲ, ಇವುಗಳನ್ನು ಏನು ಮಾಡಬೇಕು ಅನ್ನೋದಕ್ಕೆ ಪರಿಹಾರ ಹೇಳ್ತಾರೆ. ಹೀಗೆ ಅಂದುಕೊಂಡೆ, ಉಪನಿಷತ್ತನ್ನು ಕೇಳದೆ, ಸಜ್ಜನರ ಸಂಘ ಮಾಡದೆ, ಅವರು ಇದನ್ನೆಲ್ಲ ಹೇಳಿದ್ರು. ನೀನು ಅಂದರೆ ದೇಹ ಅಲ್ಲ, ನೀನು ಬೇರೆ, ಆತ್ಮ ಪರಮಾತ್ಮ ಎಲ್ಲ ಹೇಳಿದ್ರು. ಆದರೆ ಏನು ಮಾಡೋದು? ಇದಾಗಿ ಆಚೆ ಹೋಗ್ತಾ ಇದ್ದ ಹಾಗೆ ಶೇರ್ ಮಾರ್ಕೆಟ್ ಬಿದ್ದೋಯ್ತು ಅಂತಲೇ ಮನಸ್ಸಿಗೆ ಬರುತ್ತೆ. ಏನು ಮಾಡಲಿ ಅಂದರೆ ಪ್ರಾರಬ್ಧಂ ತಿಹ ಭುಜ್ಯತ. ಪ್ರಾರಬ್ಧ. ಏನು ಪ್ರಾರಬ್ಧ? ಯಾವುದೋ ಜನ್ಮಾಂತರಗಳಲ್ಲಿ ಕರ್ಮ ಮಾಡಿದ್ದೀವಿ. ಕರ್ಮ ಪಾಪ ಪುಣ್ಯವಾಗಿ ಉಳ್ಕೊಂಡಿದೆ, ಅದು ಫಲ ಕೊಡಲೇಬೇಕು. ಫಲ ಕೊಡೋದಕ್ಕೆ ಆರಂಭ ಆಗಿಬಿಟ್ಟಿದೆ. ಪ್ರಾರಬ್ಧ ಅಂದರೆ ಆರಬ್ಧ ಅಂತ. ಪ್ರಾರಬ್ಧ ಅಂದರೆ ಭಾಳ ಕೆಟ್ಟ ಶಬ್ದ ಅಂತ ಆಗ್ಬಿಟ್ಟಿದೆ ನಮಗೆ. ಏನು ಪ್ರಾರಬ್ಧವೋ ಇದು ಅಂತ. ಕೆಟ್ಟ ಶಬ್ದ ಏನೂ ಅಲ್ಲ, ಆರಂಭಗೊಂಡಿದೆ ಅಂತ. ಆರಂಭಗೊಂಡ ಮೇಲೆ ನಿಲ್ಸೋಕ್ಕಾಗೋಲ್ಲ ಅಂತ. ಟ್ರೈನನ್ನು ಟಕ್ ಅಂತ ನಿಲ್ಸೋಕೆ ಬರಲ್ವಲ್ಲ, ನೀವು ಬ್ರೇಕ್ ಹಾಕಿದ ಮೇಲೆ ಅಷ್ಟು ದೂರ ಹೋಗಿ ನಿಲ್ಲತ್ತೆ ಅಂತ. ಹೊಸ ಟ್ರೈನ್ಗಳು ಹೆಂಗಿದೆಯೋ ಗೊತ್ತಿಲ್ಲ ನನಗೆ, ಹಳೆ ಉದಾಹರಣೆ ಇದು. ಅದು ಪ್ರಾರಬ್ಧ. ಅದು ತಾಳಿ ನಿಲ್ಲಿಸಬೇಕು ಅಂದರೆ ಹಂಗೆ ಬ್ರೇಕ್ ಹಾಕೋಕ್ಕಾಗಲ್ಲ, ಕಾರಿಂದೂ ಆಗೋಲ್ಲ, ಅದರಿಂದ ಮಾತ್ರ ಅಲ್ಲ. ಯಾವುದು ಪ್ರಾರಂಭ ಆಗಿಬಿಟ್ಟಿದೆಯೋ ಅದನ್ನು ಅನುಭವಿಸಬೇಕು, ಏನು ಮಾಡೋಕ್ಕಾಗಲ್ಲ. ಫಲ ಕೊಡೋದಕ್ಕೆ ಆರಂಭ ಆದ ಮೇಲೆ ನಿಲ್ಲಿಸೋದು ಸುಲಭ ಅಲ್ಲ ಅಂತ. ಆದರೆ ಪ್ರಾಕರ್ಮ ಪ್ರವಿಲಾಪ್ಯತಾಂ ಚಿತಿಬಲಾತ್. ಪ್ರಾರಂಭವಾಗದ ಕರ್ಮಗಳೊಂದಿಷ್ಟು ಕುಳಿತುಕೊಂಡಿವೆ ಒಳಗಡೆ. ಅದರ ಫಲ ಉಣ್ಣಬೇಕಿದೆ. ನಾವು ಪುಣ್ಯ ಇದ್ರೂ ಪಾಪ ಇದ್ರೂ ಆ ಕರ್ಮವನ್ನು ಉಣ್ಬೇಕು. ಪುಣ್ಯವೂ ಬೇಡ ಅಂತಾರೆ. ಪಾಪ ಬರುವ ಕೃತಿ ಮಾಡ್ಬೇಕು, ಕರ್ಮ ಮಾಡಬೇಡ ಅಂತಲ್ಲ, ಪುಣ್ಯ ಬರುವ ಕರ್ಮವನ್ನು ಮಾಡಬೇಡ ಅಂತ. ಯಾಕೆ ಅಂದರೆ ಪುಣ್ಯದ ಫಲ ಅನುಭವಿಸಬೇಕು ಅಂತಂದಾಗ ಮತ್ತೇನೋ ಒಂದು ಶುರುವಾಗತ್ತೆ ಅಲ್ಲಿ. ಆಗ ಶುರುವಾದಾಗ ಅದರಿಂದ ಪಾಪ ಬರಲಿ ಪುಣ್ಯ ಬರಲಿ, ಮತ್ತು ಅದರ ಚಕ್ರದಲ್ಲಿ ಸಿಲುಕಿ ಕೊಡ್ತೀವಿ. ಅದೇನು ಮಾಡಬೇಕು ಅಂತ ಅಂದರೆ ಅದನ್ನು ಕಳೆದುಕೋ. ಯಾವುದರಿಂದ? ಚಿತಿಬಲಾತ್, ಅರಿವಿನಿಂದ ಕಳೆದುಕೊಳ್ಬೇಕು. ಸರ್ವಂ ಕರ್ಮ ಅಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ ಅಂತ ಹೇಳಿದವನು ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತು ಅರ್ಜುನ ಅಂತ ಹೇಳ್ದ ಕೃಷ್ಣ. ಕರ್ಮಗಳ ಹೊರೆ ಇದೆ ತಲೆಯಲ್ಲಿ. ಕೆಲವು ಶುರುವಾಗಿದೆ, ಕೆಲವು ಶುರುವಾಗದೇ ಇರೋದಿದೆ. ಬುಟ್ಟಿಯಲ್ಲಿ ಮಾವಿನ ಹಣ್ಣು ಹೊತ್ತಿದ್ದೀವಿ, ಯಾವುದೋ ಮಾವಿನ ಹಣ್ಣು ತಿಂತಾ ಇಲ್ಲಷ್ಟು ಬುಟ್ಟಿಯಲ್ಲಿ ಮಾವಿನ ಹಣ್ಣು ಇಟ್ಕೊಂಡು ಹೋಗ್ತಾ ಇದ್ದೀವಿ ತಿನ್ನಬೇಕು ಅಂತ. ಅದರಲ್ಲಿ ಕೊಳೆತ ಮಾವಿನ ಹಣ್ಣು ಇರಬಹುದು, ಗಳಿತ ಮಾವಿನ ಹಣ್ಣು ಇರಬಹುದು. ತಿನ್ನೋದಕ್ಕೆ ಆರಂಭ ಮಾಡಿದ್ದನ್ನಂತೂ ನಿಲ್ಲಿಸೋಲ್ಲ. ಆಯಿತು ಮುಗಿಸ್ಕೋ, ಅಲ್ಲಿರೋದನ್ನೊಂದು ಇಳಿಸ್ಬೋದಲ್ಲ, ತಲೆ ಮೇಲೆ ಯಾಕದ ಇದೆಯಲ್ಲ ಅದನ್ನು ಇಳಿಸು ಅಂತ ಅಂದರೆ ಚಿತಿಬಲ. ಜ್ಞಾನದಿಂದ ಕಳೆದುಕೋ ಅಂತ ಇವರಿಲ್ಲಿ ಹೇಳಿದ್ರು. ಅದನ್ನು ಕೃಷ್ಣ ಅದನ್ನೇ ಹೇಳ್ದ. ಜ್ಞಾನ ಒಮ್ಮೆ ಬಂದರೆ ಅದನ್ನೆಲ್ಲ ಸುಟ್ಟು ಬಿಡುತ್ತೆ, ನೀ ತಲೆ ಕೆಡಿಸ್ಕೋಬೇಕಿಲ್ಲ. ಅದ್ರದ್ದು ಎರಡಾಯಿತು. ಶುರುವಾದ ಕರ್ಮವನ್ನು ಅನುಭವಿಸ್ತಾ ಹೋಗೋ, ಹಾಗೆಯೇ ಆರಂಭ ಆಗದೆ ಇರೋದನ್ನು ಅರಿವಿನ ಮೂಲಕ ಕಳೆದುಕೋ. ಆದರೆ ಎಚ್ಚರಿಕೆ ಇರಲಿ, ನಾಪ್ಯುತ್ತರೈಶ್ಲಿಷ್ಯತಾಂ, ಹೊಸ ಕರ್ಮದ ಸಂಕೋಲೆಗೆ ಸಿಲುಕಿಕೊಳ್ಳಬೇಡ. ಈಗ ಆಗಿದ್ದೇ ಸಾಕು.
ಏನೇನೋ ಆಗ್ತಾ ಇದೆ ಬದುಕಿನಲ್ಲಿ, ಆ ಕಷ್ಟ, ಈ ಕಷ್ಟ, ಈ ನಷ್ಟ, ಈ ರೋಗ, ಈ ರುಜಿನ, ಏನೇನೋ ಆಗ್ತಾ ಇದೆ. ಯಾಕಾಗ್ತಾ ಇದೆ ಅಂದರೆ ನಿನ್ನ ಕರ್ಮದ ಕಾರಣಕ್ಕಾಗಿ ಆಗ್ತಾ ಇದೆ. ಅದರಿಂದ ದಾಟೋ ಕಷ್ಟ ಇದೆ. ಆದರೆ ಇಷ್ಟಾದರೂ ಎಚ್ಚರಿಕೆ ತಗೋ, ಹೊಸದು ಮಾಡಬೇಡ ಅಂತ, ಹೊಸ ತಪ್ಪು ಮಾಡಬೇಡ. ಒಂದು ಸಲ ಬಂಧನ ಆಗಿದೆ, ಮತ್ತೆ ಸಿಲುಕಿಕೊಳ್ಬೇಡ. ನಿನಗೆ ಗೊತ್ತಾಗಿದೆ ತಾನೇ ಕಾರಾಗೃಹ ಅಂದ್ರೇನು, ಜೈಲು ಅಂದ್ರೇನು, ಏನು ಕಷ್ಟ ಅಂತ ಗೊತ್ತಾದ ಮೇಲೆ ಮತ್ತ್ಯಾಕೆ ಅದೇ ತಪ್ಪು ಮಾಡ್ತಿ ಅಂತ. ಈ ಸತತ ಅಪರಾಧ ಮಾಡೋರು ಇರ್ತಾರಲ್ಲ, ಅವ್ರು ಜೈಲಿಂದ ಹೊರಗೆ ಬಂದು ಕೂಡಲೇ ಮೊದಲು ಮಾಡೋದೇ ಮತ್ತೊಂದು ಅಪರಾಧ ಅಂತ, ಮತ್ತೆ ಒಳಗೆ ಹಾಕ್ತಾರೆ ಅಂತ ಗೊತ್ತು ಅವರಿಗೆ. ಒಳಗೆ ಹೋದ ಮೇಲೆ ಸುಖ ಇಲ್ಲ ಅಂತ ಗೊತ್ತು. ಯಾಕೆ ಮಾಡ್ತಾರೆ ಅಂತ ಅಂದರೆ ಅದೊಂದು ಮನೋರೋಗ ಅಂತಲೇ ಕರಿಬೇಕು ಅದನ್ನು. ಮತ್ತೆ ಮತ್ತೆ ಅಪರಾಧ ಮಾಡೋದನ್ನು ಅದು ಮನೋರೋಗವೇ. ಯಾಕೆ ಮನೋರೋಗ ಅದು ಅಂತ ಅಂದರೆ ಬಿಡೋಕ್ಕಾಗಲ್ಲ, ಅವರಿಗೆ ಬಿಡೋಕ್ಕಾಗಲ್ಲ. ಹಾಗೆ ಆಗಿಬಿಡತ್ತೆ. ನಾಪ್ಯುತ್ತರೈಶ್ಲಿಷ್ಯತಾಂ, ಹೊಸದಾಗಿ ಬಂಧನಕ್ಕೆ ಸಿಲುಕಿಕೊಳ್ಳಬೇಡಿ. ಸಿಲುಕಿಕೊಳ್ಳದೆ ಏನು ಮಾಡಬೇಕು ಅಂತ ಅಂದರೆ ಅಥ ಪರ ಬ್ರಹ್ಮಾತ್ಮನಾ ಸ್ಥೀಯತಾಂ. 40ನೇ ಸೂತ್ರ, ಕೊನೆಯ ಸೂತ್ರ. ಅಥ ಪರಬ್ರಹ್ಮಾತ್ಮನಾ ಸ್ಥೀಯತಾಂ, ಪರಬ್ರಹ್ಮವಾಗಿ ಬಿಡಿ. 39 ಇರೋದು ಇದು ಒಂದಕ್ಕಾಗಿ. ಯಾವುದಕ್ಕಾಗಿ ಅಂದರೆ ಅದೊಂದು ಕಾರುಣ್ಯ, ಮಕ್ಕಳ ಬಗ್ಗೆ ಕಾರುಣ್ಯ ಇರುತ್ತೆ. ನೀನು ದೊಡ್ಡವನಾಗಬೇಕು ಅಂತ ಮಕ್ಕಳನ್ನು ಬೆಳೆಸ್ತೀವಿ ನಾವು. ಬೆಳೆಸೋದು ಅಂತ ಹೆಸರು ಅದಕ್ಕೆ. ಬೆಳೆಸೋದು ಅಂದರೆ ಏನು? ದೊಡ್ಡ ಮಾಡೋದು ಅಂತಲೇ, ಹಿರಿದಾಗಿಸೋದು ಅಂತಲೇ. ಅವರ ಬುದ್ಧಿಯನ್ನು ಬೆಳೆಸ್ತೀವಿ, ಅವರ ದೇಹವನ್ನು ಬೆಳೆಸ್ತೀವಿ, ಅವರ ಮನಸ್ಸನ್ನು ಬೆಳೆಸ್ತೀವಿ, ಅವರಲ್ಲಿ ವಿದ್ಯೆಯನ್ನು ಬೆಳೆಸ್ತೀವಿ, ಅವರಲ್ಲಿ ಮೌಲ್ಯವನ್ನು ಬೆಳೆಸ್ತೀವಿ, ಎಲ್ಲವನ್ನು ಬೆಳೆಸ್ತೀವಿ, ದೊಡ್ಡ ಮಾಡ್ತೀವಿ. ಇದು ಹಾಗೇನೆ. ಬ್ರಹ್ಮ ಅಂದರೆ ವಿಸ್ತಾರವಾದದ್ದು, ದೊಡ್ಡದು. ದೊಡ್ಡವರಾಗಿ, ದೊಡ್ಡವರಾದ ಮೇಲೆ ಮತ್ತೆ ಸಣ್ಣವರಾಗಬೇಡಿ, ದೊಡ್ಡವರಾಗಿಯೇ ಇದ್ದು ಬಿಡಿ. ಅಥ ಪರ ಬ್ರಹ್ಮಾತ್ಮನ ಸ್ಥೀಯತಾಂ, ಹಾಗೆಯೇ ನಿಲ್ಲಿಯಲ್ಲಿ. ಮತ್ತೆ ಸಣ್ಣದಾಗುವ ಪ್ರಯತ್ನ ಬೇಡ, ಸಣ್ಣದಾಗುವ ಪ್ರಯತ್ನ ಬೇಡ ಅಂತ. ಜಯ ವಿಜಯರು ವೈಕುಂಠದಲ್ಲಿದ್ದರು, ದೊಡ್ಡವರ ಜೊತೆಗಂತೂ ಇದ್ರು, ದೊಡ್ಡ ಸ್ಥಾನದಲ್ಲಿದ್ದರು. ಸಣ್ಣವರಾಗಬೇಕಾಗಿ ಬಂತು ಅಂತ. ಯಾಕೆ ಸಣ್ಣವರಾಗಬೇಕಾಗಿ ಬಂತು? ಸಣ್ಣ ಯೋಚನೆ ಮಾಡಿದರು. ಸಣ್ಣ ಯೋಚನೆ ಮಾಡಿದ್ದಕ್ಕಾಗಿ ಸಣ್ಣ ಯೋಚನೆ, ಸಣ್ಣ ಕ್ರಿಯೆ ಆಯಿತು. ಕ್ಷುದ್ರ ಅಂತ ಸಂಸ್ಕೃತದಲ್ಲಿ ಹೆಸರು ಅದಕ್ಕೆ. ಕ್ಷುದ್ರ ಯೋಚನೆ ಮಾಡಿದ್ರು. ಕ್ಷುದ್ರ ಅಂದರೆ ಚಿಕ್ಕದು ಅಂತಲೇ, ಬಹಳ ಕೆಟ್ಟ ಅರ್ಥ ಏನೂ ಇಲ್ಲ. ಕ್ಷುದ್ರ ಯೋಚನೆ ಮಾಡಿದ್ರು. ಕ್ಷುದ್ರ ಯೋಚನೆ ಕ್ಷುದ್ರ ಕ್ರಿಯೆ ಮಾಡಿಸ್ತು. ಕ್ಷುದ್ರ ಕ್ರಿಯೆ ಮಾಡಿದ್ದಕ್ಕಾಗಿ ಕ್ಷುದ್ರ ಜನ್ಮ ಎತ್ತಬೇಕಾಗಿ ಬಂತು. ಒಂದು ಕ್ಷುದ್ರ ಯೋಚನೆ ಮಾಡಿದ್ರು, ಇಲ್ಲಿ ಅಸಂಖ್ಯ ಕ್ಷುದ್ರ ಕರ್ಮಗಳನ್ನು ಮಾಡಬೇಕಾಯಿತು. ಮಾಡಬಾರದ್ದನ್ನೆಲ್ಲ ಮಾಡುವಂತೆ ಆಯಿತು. ಯಾವುದರಿಂದ? ಒಂದು ಕ್ಷುದ್ರ ಯೋಚನೆಯಿಂದ. ಸಣ್ಣ ಯೋಚನೆಗೆ ಹೋಗಬೇಡಿ, ಬೃಹತ್ತಾದ ಯೋಚನೆ ಮಾಡಿ, ದೊಡ್ಡ ಯೋಜನೆ ಮಾಡಿ, ನಿಮ್ಮನ್ನು ವಿಸ್ತರಿಸಿಕೊಳ್ಳಿ ಅಂತ ಹೇಳ್ತಾ ಭಗವತ್ಪಾದರ ಉಪದೇಶಗಳನ್ನು ಯಾರೋ ಪಂಡಿತರಿಗೆ, ಯಾರೋ ಸನ್ಯಾಸಿಗಳಿಗೆ, ಎಲ್ಲ ಬಿಟ್ಟವರಿಗೆ ಅಂತ ಅಂದುಕೊಂಡು ಬಿಡದೆ, ಕೇವಲ ಫೋಟೋ ಇಟ್ಕೊಂಡು ನಾವು ಶಂಕರಾಚಾರ್ಯರ ಅನುಯಾಯಿಗಳು ಅಂತ ಮಾತ್ರ ತೃಪ್ತಿ ಪಟ್ಕೊಳ್ಳದೆ, ಅದನ್ನು ಹೀಗೆ ಅರ್ಥ ಮಾಡಿಕೊಂಡು ನಮ್ಮ ನಿತ್ಯದ ಬದುಕಿಗೂ ಅದನ್ನು ಬಳಸಿಕೊಳ್ತಾ ಹೋದರೆ ಒಂದು ದಿನ ಅಧ್ಯಾತ್ಮದತ್ತ ಹೋಗ್ತೀವಿ, ಹೋಗಲೇಬೇಕು. ಇವತ್ತು, ಮುಂದಿನ ಜನ್ಮವೋ, 10 ಜನ್ಮವೋ, 100 ಜನ್ಮವೋ, ನಾವು ಕೈ ಬಿಟ್ಟರು ಅವನು ಕೈ ಬಿಡೋಲ್ಲ, ನಾವು ಕೈ ಬಿಟ್ಟರು ಅವನು ಕೈ ಬಿಡೋಲ್ಲ. ಹಾಗಾಗಿ ಒಂದು ದಿವಸ ಅವನು ಕರ್ಕೊಳ್ತಾನೆ. ಅದರ ಜೊತೆಗೆ ಇವತ್ತಿನ ಬದುಕನ್ನೂ ಹಸನಾಗಿಸಿಕೊಳ್ಳೋದಕ್ಕೆ ಸಣ್ಣ ಸಣ್ಣ ಅಂಶಗಳಲ್ಲೂ ಅಂಥದ್ದೊಂದು ತೃಪ್ತಿಯನ್ನು, ನೆಮ್ಮದಿಯನ್ನು ಕಾಣ್ತಾ ಬದುಕೋದಕ್ಕೂ ಭಗವತ್ಪಾದರ ಈ ಸೂತ್ರಗಳು ನಮಗೆ ಅತ್ಯಂತ ಪೂರಕವಾಗಿವೆ ಅನ್ನೋದನ್ನು ನೆನಪಿಸ್ತಾ, ಜೀವನ ಸಾಫಲ್ಯಕ್ಕೆ ಶಂಕರ ತತ್ವ ಅಂತ ವಿಷಯ ಆಗಬಹುದಾ ಅಂತ ಕೇಳಿದರು. ನಾನು ಅದನ್ನು ಶಂಕರ ಸೂತ್ರ ಅನ್ನುವ ಹೆಸರಿನಲ್ಲಿ ಇದನ್ನು ಇಟ್ಟುಕೊಂಡು ಮಾತನಾಡ್ತೇನೆ ಅಂತ ಹೇಳಿದೆ. ಇಂಥ ಸನ್ನಿಧಿಯಲ್ಲಿ, ಭಗವತ್ಪಾದರ ಸನ್ನಿಧಿಯಲ್ಲಿ ಈ ಮಾತುಗಳನ್ನು ಆಡುವ ಅವಕಾಶಕ್ಕಾಗಿ ಕೃತಜ್ಞ ಅಂತ ಹೇಳ್ತಾ ತಮ್ಮೆಲ್ಲರಿಗೆ ವಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಕ್ತಾಯಗೊಳಿಸ್ತೇನೆ. ನಮಸ್ಕಾರ. ತ್ವದೀಯಂ ವಸ್ತು ಗೋವಿಂದ ತುಭ್ಯಮೇವ ಸಮರ್ಪಯೇ.
ತ್ವತ್ಕೃಪಾ ಸಮನುಪ್ರಾಪ್ತ ಸತ್ಯಾರ್ಥ ಪ್ರಥನೈಕಜೀ ಯದಪ್ಯಕರವಂ ಕರ್ಮ ತೇನ ತುಷ್ಟೋ ಭವ ಪ್ರಭು.